ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ಲ ಮಾಧ್ಯಮ ಮಿತ್ರರಿಗೆ ಚಿತ್ರತಂಡದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾರ್ಟ್ಲಿ ವೆಲ್ಕಮ್. ಅದೇ ರೀತಿಯಾಗಿ ಬಹಳಷ್ಟು ಹಿತೈಷಿಗಳು ಬಂದಿದ್ದಾರೆ, ಕಾರ್ಯಕ್ರಮಕ್ಕೆ ಗಣ್ಯರು ಆಗಮಿಸಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇನ್ನು ನಮ್ಮೊಂದಿಗೆ ನಮ್ಮ ಸಿನಿ ತಂಡ ಇದೆ, ಕಲಾವಿದರಿದ್ದಾರೆ, ತಂತ್ರಜ್ಞರಿದ್ದಾರೆ. ನಿಮಗೂ ಹಾರ್ಟ್ಲಿ ವೆಲ್ಕಮ್. ಇದೀಗ ಇವತ್ತು ಒಂದು ವಿಶೇಷ ದಿನಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಕನ್ನಡ ಚಿತ್ರರಂಗದಲ್ಲಿ ಕ್ಲಾಸಿಕ್ ಸಿನಿಮಾಗಳನ್ನು ನೀಡಿದಂತಹ ಸಂಸ್ಥೆ ನಾಗತಿಹಳ್ಳಿ ಸಿನಿ ಕ್ರಿಯೇಷನ್ಸ್. ಅದೇ ರೀತಿ ಕನ್ನಡದ ಎಲ್ಲ ವಯಸ್ಸಿನ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರೆತಂದಂತಹ ಕ್ಲಾಸಿಕ್ ಡೈರೆಕ್ಟರ್ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಅವರ ಮುಂದಿನ ಸಿನಿಮಾ ಯಾವುದು ಅನ್ನೋ ಕುತೂಹಲ ನಿಮಗೆಷ್ಟಿದೆಯೋ ಅಷ್ಟೇ ನನಗೂ ಕೂಡ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸಾಲು ಸಾಲು ಅದ್ಭುತ ಸಿನಿಮಾಗಳನ್ನು ನೀಡಿದಂತಹ ಕ್ಲಾಸಿಕ್ ಡೈರೆಕ್ಟರ್. ಅದು ಉಂಡು ಹೋದ ಕೊಂಡು ಹೋದ ಆಗಿರ್ಬೋದು, ಬಾನಲ್ಲೇ ಮಧುಚಂದ್ರಕ್ಕೆ, ಅಮೇರಿಕಾ, ನನ್ನ ಪ್ರೀತಿಯ ಹುಡುಗಿ, ಪ್ಯಾರಿಸ್ ಪ್ರಣಯ, ಅದೇ ರೀತಿಯಾಗಿ ಅಮೃತಧಾರೆ, ಇಷ್ಟಕಾಮ್ಯ, ಮಾತಾಡು ಮಲ್ಲಿಗೆ, ಈ ರೀತಿ ಸಾಲು ಸಾಲು ಸಿನಿಮಾಗಳ ಮೂಲಕ ಕನ್ನಡ ಸಿನಿರಂಗದಲ್ಲಿ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದಂತಹ ನಿರ್ದೇಶಕರ ಮುಂದಿನ ಸಿನಿಮಾದ ಶೀರ್ಷಿಕೆ ಅನಾವರಣಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಚಪ್ಪಾಳಿಯೊಂದಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಇದೀಗ ನೇರವಾಗಿ ತಡ ಮಾಡದೆ ನಮ್ಮ ಮುಂದಿನ ಸಿನಿಮಾದ ಹೆಸರೇನು, ಶೀರ್ಷಿಕೆ ಏನು ಅನ್ನೋದನ್ನ ನಿಮ್ಮ ಮಡಿಲಿಗೆ ಹಾಕುವಂತಹ ಸಮಯ. ನಾನು ಹೇಳೋದಕ್ಕಿಂತ ಚೆನ್ನಾಗಿ ಅವರೇ ಬಂದು ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. 3 ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್, 14 ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್, 3 ಫಿಲ್ಮ್ ಫೇರ್ ಅವಾರ್ಡ್ಸ್, ಸಾಲು ಸಾಲು ಗೌರವವನ್ನ, ಪ್ರಶಸ್ತಿಯನ್ನ ಪಡೆದಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಲೇಖಕರು, ಪ್ರೀತಿಯ ಮೇಷ್ಟ್ರು, ಪ್ರೀತಿಯ ನಿರ್ದೇಶಕರು. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ಇದೀಗ ನಿಮ್ಮ ಮುಂದಿನ ಸಿನಿಮಾದ ಶೀರ್ಷಿಕೆ ಯಾವುದು ಅಂತ ನೋಡೋದಕ್ಕೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಕಾಯ್ತಾ ಇದ್ದೀವಿ. ಈ ಶೀರ್ಷಿಕೆಯ ಬಗ್ಗೆ ಮೊದಲನೇದಾಗಿ ನಿಮ್ಮ ಮಾತು. ಧನ್ಯವಾದಗಳು ಶಮೀರಾ, ನಿಮ್ಮ ನಲ್ನುಡಿಗಳಿಗೆ ಈ ಮುಂಜಾನೆ. ಮೊದಲಿಗೆ ಇಂದು ಪತ್ರಿಕಾ ದಿನಾಚರಣೆ. ಎಲ್ಲ ನನ್ನ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ದಿನಾಚರಣೆಯ ಪ್ರೀತಿಯ ಶುಭಾಶಯ. ಚಪ್ಪಾಳೆ ಹಾಕಿ, ಅಟ್ಲೀಸ್ಟ್ ಮಾಧ್ಯಮದವರಾದ್ರೂ ನೀವು ಚಪ್ಪಾಳೆ ಹಾಕಬೇಕು. ಇರಲಿ. ನಮ್ಮ ಶೀರ್ಷಿಕೆಯ ಲೋಕಾರ್ಪಣೆಯ ಸಮಾರಂಭಕ್ಕೆ ಇಲ್ಲಿರುವ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಮಾಧ್ಯಮಕ್ಕೆ ಸಂಬಂಧಪಟ್ಟಂತ ಮುದ್ರಣ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ, ಡಿಜಿಟಲ್ ಮಾಧ್ಯಮ, ಶ್ರವ್ಯ ಮಾಧ್ಯಮ, ಈ ಕಿರುತೆರೆ, ಹಿರುತೆರೆ ಎಲ್ಲ ಕಡೆ ಕೆಲಸ ಮಾಡ್ತಕ್ಕಂಥ ಅನೇಕ ನನ್ನ ಮಿತ್ರರು ಬಂದಿದ್ದೀರಿ. ಅವರಿಗೆ ಮೊದಲಿಗೆ ನನ್ನ ಪ್ರೀತಿಯ ಅಕ್ಕರೆಯ ಆಮಂತ್ರಣ. ಅದಲ್ಲದೆ ನನ್ನ ಚಿತ್ರದಲ್ಲಿ, ಈಗಿನ ಚಿತ್ರದಲ್ಲಿ ಕೆಲಸ ಮಾಡಿರುವಂತಹ ಕಲಾವಿದರು ಮತ್ತು ತಂತ್ರಜ್ಞರು ಬಂದಿದ್ದಾರೆ. ಅವ್ರನ್ನೆಲ್ಲ ಅನಂತರ ವೇದಿಕೆ ಮೇಲೆ ಕರೆದು ನಿಮಗೆ ಅವರ ಜೊತೆಗೆ ಒಂದು ಚಿಕ್ಕ ಮಾತುಕತೆಯನ್ನು ಏರ್ಪಡಿಸ್ತೇವೆ. ಅದಲ್ಲದೆ ನನ್ನ ಟೆಂಟ್ ಸಿನಿಮಾ ಶಾಲೆ, ಅಲ್ಲಿನ ಅನೇಕ ನನ್ನ ವಿದ್ಯಾರ್ಥಿ ಮಿತ್ರರು, ಸಿಬ್ಬಂದಿಗಳು ಅವರೆಲ್ಲ ಬಂದಿದ್ದಾರೆ. ನಮಗೆ ಶುಭ ಕೋರ್ಲಿಕ್ಕೋಸ್ಕರ ನನ್ನ ಬಹುಕಾಲದ ಹಿತೈಷಿ ಮಿತ್ರರಾಗಿ ಕೆಲವರು ಬಂದಿದ್ದಾರೆ. ಮುಖ್ಯವಾಗಿ ವಿಶ್ರಾಂತ ಪೊಲೀಸ್ ಅಧಿಕಾರಿಗಳಾದ DC ರಾಜಪ್ಪ ಅವರು ಬಂದಿದ್ದಾರೆ. ನನ್ನ ಮತ್ತೊಬ್ಬ ಪರಮ ಮಿತ್ರರಾದ ಮತ್ತು KMFನಿಂದ ನಿವೃತ್ತರಾಗಿರ್ತಕ್ಕಂಥ ವಿಶ್ರಾಂತ ಅಧಿಕಾರಿ, ಚಲನಚಿತ್ರರಂಗದ ಬಹುಸಂಪರ್ಕವನ್ನು ಹೊಂದಿರ್ತಕ್ಕಂಥ ಪ್ರೇಮ್ನಾಥ್ ಅವರು ಬಂದಿದ್ದಾರೆ. ಇನ್ನು ಕೆಲವರು ಬರಲಿಕ್ಕಿದ್ದಾರೆ. ನಮ್ಮ ಕಿಂಗ್ಸ್ ಕ್ಲಬ್ನ ಮಾಲೀಕರಾದ ರವಿಕುಮಾರ್ ಅವರು ಬರ್ತಿದ್ದಾರೆ. ಎಲ್ಲರೂ ಬಂದು ಸೇರಿಕೊಳ್ತಾರೆ. ನೋಡೋಣ ಯಾರ್ಯಾರು ಕಡೆಗೆ ಹೋಗಿ ನಮಗೆ ಅತಿಥಿಗಳು ಬರ್ತಾರೆ. ಸಾಮಾನ್ಯವಾಗಿ ಚಿತ್ರ ಬಿಡುಗಡೆಯ ಅಥವಾ ಚಿತ್ರದ ಶೀರ್ಷಿಕೆ ಬಿಡುಗಡೆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ನಟರು, ಸಾಮಾನ್ಯವಾಗಿ ನಮ್ಮದು ಹೊಸ ಸಬ್ಜೆಕ್ಟು, ಹೊಸ ತರಸ, ತುಂಬ ಫ್ರೆಶ್, ನ್ಯೂ
ಇದುವರೆಗೆ ಯಾರು ಮಾಡಿಲ್ಲ ಸರ್ ಆ ಥರ. ಅದನ್ನ ನೀವು ಮಾಧ್ಯಮದವರು ಕೇಳಿ ಕೇಳಿ ನಿಮ್ಗೆ ಎಷ್ಟು ಕ್ಲೀಶೆ ಆಗಿರುತ್ತೆ ಅನ್ಸಿದ್ರೆ, ನಾವು ಹೊಸ್ತು ಸರ್, ತುಂಬಾ ಡಿಫ್ರೆಂಟ್ ಸರ್ ಅಂತ ಅನ್ವಾಗ್ಲೇ ನಮ್ಗೆ ಗೊತ್ತಪ್ಪ ಮುಂದಕ್ಕೆ ಹೋಗುವಂತ ನೀವು ಮನಸ್ಸಲ್ಲಾದ್ರೂ ಅನ್ಕೋತೀರ. ಅಷ್ಟರ ಮಟ್ಟಿಗೆ ಆ ಶಬ್ದ ಕ್ಲೀಶೆ ಸವಕಲು ಆಗೋಗ್ಬಿಟ್ಟಿದೆ. ಯಾಕೆಂದ್ರೆ ನಾವೆಲ್ಲ ಹೊಸ್ತರ ಹುಡುಕಾಟದಲ್ಲಿ ಇರ್ತೀವಿ, ತಪ್ಪು ಅಂತ ಅಲ್ಲ. ಯಾಕೆಂದ್ರೆ ಜನ ಕೂಡ ಹೊಸ್ತಿಯನ್ನು ಹೇಳಿದ್ಯಾ ಅಂತ ಕೇಳ್ತಾರೆ, ಅದೇನು ಹೊಸ್ತಿಗಳಪ್ಪ ಅಂತಾರೆ. ಪತ್ರಿಕಾ ವಿಮರ್ಶೆ ಮಾಡುವಾಗಲೂ ಅದರ ಹೊಸ ಅಂಶ ಏನಿದೆ ಇದರಲ್ಲಿ ಅಂತ ಹುಡುಕ್ತಾರೆ ಅವರು ವಿಮರ್ಶಕರು. ಸಾಮಾನ್ಯ ಪ್ರೇಕ್ಷಕರು, ವಿಮರ್ಶಕರು ಎಲ್ಲರಿಗೂ ಕೂಡ ಹೊಸತು, ಸಮಥಿಂಗ್ ನ್ಯೂ ಅನ್ನೋದು ಬೇಕು. ಆದರೆ ತಾತ್ವಿಕವಾಗಿ ನೋಡೋಣ, ಹೊಸತು ಅಂತ ಇದೆಯಾ ಹೊಸ್ತು ಅನ್ನೋದು? ಎಲ್ಲ ಹಳತೆ ಅಲ್ವಾ ವಸ್ತು ಅನ್ನೋದು? ಈ ಪ್ರಶ್ನೆ ನನ್ನ ಅನೇಕ ಸಲ ಬಾಧಿಸ್ತಿರುತ್ತೆ. ಯಾಕೆಂದ್ರೆ ಹಳತರ ಗರ್ಭದಲ್ಲೇ ಹೊಸತು ಇರುತ್ತೆ. ಇದು ಬಹಳ ಮುಖ್ಯವಾದ ಮಾತು. ನಾನು ಕನ್ನಡ ಅಧ್ಯಾಪಕ, ಕನ್ನಡ ಪಾಠ ಮಾಡ್ತಿದ್ದೀನಿ ಅಂತ ಗಾಬರಿ ಆಗಬೇಡಿ. ಆದರೆ ಈ ಸಂದರ್ಭಕ್ಕೆ ಅದನ್ನು ಹೇಳ್ಬೇಕನ್ಸುತ್ತೆ. ನನ್ನ ಹತ್ರ ನಮ್ಮ 10 ಸಿನಿಮಾ ವಿದ್ಯಾರ್ಥಿಗಳು, ಸರ್ ತುಂಬಾ ಹೊಸ ಸ್ಕ್ರಿಪ್ಟ್ ಬರ್ಕೊಂಬಂದಿದ್ದೀನಿ ಸರ್, ನ್ಯೂ ಐಡಿಯಾ ಅಂತ. ಓದಿದಾಗ ಇಲ್ಲ ಇದೆಲ್ಲೋ ಇತ್ತಲ್ಲಪ್ಪ, ನೋಡ್ದಂಗಿದೆ, ಕೇಳ್ದಂಗಿದೆ. ಅಂದ್ರೆ ಇದು ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ಅತ್ಯಂತ ಶ್ರೇಷ್ಠವಾದ ಯೋಚನೆಗಳು, ಕಲಾಕೃತಿಗಳು ಜಗತ್ತಲ್ಲಿ ಆಗಿ ಹೋಗಿದ್ದಾವೆ. ತುಂಬಾ ಎಲ್ಲವನ್ನು ನಮ್ಮವರು ಹೇಳಿಬಿಟ್ಟಿದ್ದಾರೆ ಹಿರಿಯರು. ನಾವು ಅದನ್ನ ಇವತ್ತಿನ ಸಂದರ್ಭಕ್ಕೆ ರೀಕೋಟ್ ಮಾಡ್ತಿದ್ದೇವೆ, ರಿನ್ಯೂ ಮಾಡ್ತಿದ್ದೇವೆ, ನವೀಕರಣಗೊಳ್ತಿದ್ದೇವೆ ಅಷ್ಟೇ. ಅಜ್ಜಿ ಕಾಲದ ಒಡವೆಗಳೇವೋ, ಆ ಒಡವೆಗಳನ್ನ ಕರಗಿಸಿ ಇವತ್ತಿಗೆ ಬೇಕಾದ ಡಿಸೈನ್ ಮಾಡ್ಕೊಂಡು ಹಾಕೊಂಡು ಚೆನ್ನಾಗಿದೆಯಲ್ವಾ ಅಂತೀವಿ. ಬಟ್ ಚಿನ್ನ ಬಹಳ ಹಳೆಯದು. ನಿಮ್ಮ ಎಲ್ಲ ಕಥೆಗಳ ಮೂಲ ಬೀಜಕ್ಕೆ ಹೋದ್ರೆ ಮಹಾಭಾರತದಲ್ಲಿ ಸಿಕ್ಬಿಡುತ್ತೆ. ಮನುಷ್ಯರ ಎಲ್ಲ ರಾಗದ್ವೇಷ, ಅರಿಷಡ್ ವರ್ಗ, ನವರಸಗಳು ಏನ್ ಕೇಳ್ತೀರಾ ಅದೆಲ್ಲವನ್ನ ನಮ್ಮ ಪರಂಪರೆ ಚರ್ಚಿಸಿದೆ, ದಾಖಲಿಸಿದೆ. ಆ ದೃಷ್ಟಿಯಿಂದ ಹೊಸತು ಅನ್ನುವುದು ನಿಜವಾದ ಅರ್ಥದಲ್ಲಿ ಇಲ್ಲ, ಅಥವಾ ಇದ್ರೆ ಹಳೆದು ಹೊಸತರ ಹಾಗೆ ಕಾಣಿಸ್ತಿರುತ್ತೆ ಅಷ್ಟೇ. ಅದೇ ಸಂಗೀತದ ಎಳೆ ಸ್ವರಗಳು, ಸಾವಿರಾರು ಹಾಡುಗಳನ್ನು ರಚನೆ ಮಾಡ್ತಾನೆ ಇದ್ದೀವಿ, ಬರಿತಾನೆ ಇದ್ದೀವಿ. ಹುಡುಕಿದ್ರೆ ಒಂದು ರಾಗಕ್ಕೆ ಹತ್ರ ಇರುತ್ತೆ ಅದರಲ್ಲಿ. ಇದನ್ನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಮ್ಮ ಆದಿಕವಿ ಪಂಪ ನಿಚ್ಚಂ ಪೊಸತು ಆರ್ಣವಂಬೋಲ್ ಅಂತ ಒಂದು ಮಾತು ಹೇಳ್ತಾನೆ. ನಿಚ್ಚಂ ಪೊಸತು ಆರ್ಣವಂಬೋಲ್ ಅಂದ್ರೆ, ಆರ್ಣವ ಅಂದ್ರೆ ಸಮುದ್ರ. ಸಮುದ್ರ ಹೇಳಿ ಹಳೇದು ಹೊಸದು. ನಾವು ಸಮುದ್ರವನ್ನ ಹಳೇತು ಅಂತ ಕರಿಬೇಕಾ, ಹೊಸ್ತು ಅಂತ ಕರಿಬೇಕು? ಈ ಭೂಮಿಯ ಚಲನೆ ಸತ್ಯ, ಕಾಲವೇ ಇಲ್ಲ ಅಂತ ಹೇಳ್ತಾನೆ ಸ್ಟೀಫನ್ ಹಾಕಿನ್ ಅವನ ದ ಗ್ರ್ಯಾಂಡ್ ಡಿಸೈನ್ ಬುಕ್ದಲ್ಲಿ. ಕಾಲ ಅನ್ನೋದು ಇಲ್ಲವೇ ಇಲ್ಲ, ಅದು ಕೇವಲ ಚಲನೆ ಅಷ್ಟೇ. ಚಲನೆಗೆ ನಾವು ಗಡಿಯಾರ ಇತಿಯಾಗಿ ಇಟ್ಕೊಂಡಿದ್ದೀವಿ ಅಂತ. ಪಂಪ ಹೇಳುವ ಮಾತಿನ ಅರ್ಥ ಏನು ಅಂದ್ರೆ, ಸಮುದ್ರ ಹಳತ್ತಾದ್ರೆ ನದಿಗೆ ಬರುವ ನೀರು ಅದೇ ಸಮುದ್ರದ್ದು. ಈ ಒಂದು ಚಕ್ರವನ್ನು ಗಮನಿಸಿದರೆ ಎಲ್ಲವೂ ಹಳತು. ಈಗ ನಾನು ಮಾತಾಡ್ತಿರುವಾಗ ನನ್ನ ಅನೇಕ ಪೂರ್ವಿಕರ, ಹಿರಿಯರ, ಗುರುಗಳ ಪ್ರಭಾವ, ಪ್ರೇರಣೆ ನನ್ನ ಮೇಲೆ ಇರೋದ್ರಿಂದ ನಾನು ಹೇಳೋದು ಹೊಸ್ತಲ್ಲ. ನಾನು ಇವತ್ತು ಬರೀತೀನಿ ಅಂದರೆ ನಾನು ಓದಿಕೊಂಡದ್ದು ಏನೇನೋ ನನ್ನಲ್ಲಿ ಕೆಲಸ ಮಾಡ್ತಿರುತ್ತೆ. ಇವತ್ತು ಒಬ್ಬರು ನಟ ಅಭಿನಯಿಸಿದ್ದಾನೆ ಅಂದರೆ ಅವನಿಗೆ ಗೊತ್ತಿಲ್ಲದೇನೋ ಅವನ ಒಳಗಡೆ ಏನೇನೋ ಕೆಲಸ ಮಾಡಿರುತ್ತೆ ಹಿಂದಿನವರಿಗೆ. ಗೊತ್ತಿಲ್ಲದೇನೋ ನಾವು ಅದನ್ನು ಅನುಸರಣೆ ಮಾಡ್ತಾ ಹೊಸ ಕಾಲಕ್ಕೆ ನಾವು ಅಣಿಯಾಗ್ತೇವೆ. ಅದರಿಂದ ನಾವು ಹೊಸತನ್ನು ಕೊಡ್ತಿದ್ದೇವೆ ಅನ್ನುವಂಥ ಅಹಂ ತಪ್ಪು. ಹಳೆತವು ವೇಸ್ಟು, ಅದೇನು ಬೇಕಾಗಿಲ್ಲ ಅಂತ ಎಸಿದ್ವಲ್ಲ, ಅದು ಕೂಡ ತಪ್ಪು. ಈ ಹೊಸತು ಮತ್ತು ಹಳತರ ನಡುವೆ ಹುಡುಕಾಟ, ಕಲೆಯ ಹುಡುಕಾಟ ಎಲ್ಲ ಇದೆ. ಈ ಮಾತನ್ನ ಯಾಕೆ ಹೇಳಿದೆ ಅಂದರೆ, ನನಗೆ 4 ಕುಟುಂಬಗಳಿವೆ. ಗಾಬರಿ ಆಗಬೇಡಿ, ಒಂದು ಕುಟುಂಬ ಇಲ್ಲೇ ಇದೆ. ಇನ್ನು 3 ಕುಟುಂಬಗಳು. ಒಂದು ನನ್ನ 10 ಸಿನಿಮಾ ಶಾಲೆ ಕುಟುಂಬ, ಇನ್ನೊಂದು ನನ್ನ ಸಿನಿಮಾ ಕುಟುಂಬ, ಇನ್ನೊಂದು ನಾನು ಪ್ರೀತಿಯಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ನನ್ನ ಗ್ರಾಮ ನಾಗತಿಹಳ್ಳಿಯ ಒಟ್ಟು ಕುಟುಂಬ. ಈ 4 ಕುಟುಂಬಗಳಿಗೂ ನಾನು ಬಹಳ ಸುಖವಾಗಿದ್ದೇನೆ, ಸಂತೋಷವಾಗಿದ್ದೇನೆ. ಇಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇನೆ. ಈ 3 ಕುಟುಂಬಗಳಲ್ಲಿ ಇವತ್ತು ಪ್ರಾತಿನಿಧಿಕವಾಗಿ ಬಂದಿದ್ದಾರೆ. ಒಂದು ಮುಖ್ಯವಾದಂಥ ವಿಚಾರ ಇವತ್ತು ಹೇಳ್ಬೇಕಂತಂದ್ರೆ, ನನಗಂತೂ ನನ್ನ ಪತ್ರಿಕಾಗೋಷ್ಠಿಯ ಮಾಧ್ಯಮ ಮಿತ್ರರನ್ನ ನೋಡಬೇಕು ಅನಿಸ್ಬಿಟ್ಟಿತ್ತು. ಯಾಕೆ ಈ ವಿರಹ ಅಂದ್ರೆ,
ಸಾಧಾರಣ ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಆದರೂ ನಾನು ಅವ್ರನ್ನ ಖಂಡಿತ ಭೇಟಿ ಆಗ್ತಿದ್ದೆ. ಏನಾದರೂ ಮಾತಾಡ್ತಿದ್ದೆ, ಇಂಟ್ರಾಕ್ಟ್ ಮಾಡ್ತಿದ್ವಿ, ಸಿನಿಮಾ ಮಾಡ್ತಿದ್ವಿ, ಸಿನಿಮಾ ಬಗ್ಗೆ ಕಿರುತೆರೆ ಏನಾದರೂ. ಆದರೆ ಈ ಸಲ ಅದು ಪಂಚವಾರ್ಷಿಕ ಯೋಜನೆ ಆಗುವುದು. 2021ರಲ್ಲಿ ಮಾಧ್ಯಮ ಮೀಟ್ ಮಾಡಿದ ಮೇಲೆ ಯಾವಾಗಪ್ಪ ಇವರೆಲ್ಲ ಮೀಟ್ ಮಾಡೋದು, ಮಾತನಾಡೋದು ಅಂತಕ್ಕಂಥ ಒಂದು ತಹ ಚಡಿಪಿಡಿಕೆ ಇತ್ತು. ಈ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ, ನನ್ನ ಮೊದಲ ಸಿನಿಮಾ ಕೊಂಡು ಹೋದದಿಂದ ಇವತ್ತಿನವರೆಗಿರತಕ್ಕಂಥ ಒಂದು ತುಂಬ ಸಾಮಾನ್ಯ ಸಂಗತಿ ಏನು ಅಂದರೆ, ಒಂದು ಚಿತ್ರ ಪ್ರಾರಂಭವಾಗೋದು, ಬಿಡುಗಡೆಯಾಗೋದು, ಎರಡೂ ಪವಾಡ ಅಂತ ಈಗಲೂ ನನಗೆ ಅನ್ಸುತ್ತೆ. ಶುರುವಾಗೋದೊಂದು ಪವಾಡ, ಶುರುವಾದ್ಮೇಲೆ ಮುಗಿಯೋದೊಂದು ಪವಾಡ, ಮುಗಿದ್ಮೇಲೆ ಬಿಡುಗಡೆ ಆಗೋದು ಇನ್ನೊಂದು ದೊಡ್ಡ ಮಿರಾಕಲ್. ಅನೇಕ ಅಡೆತಡೆಗಳು. ನನ್ನ ಮೊದಲ ಚಿತ್ರ ಹೋದ ಶುರುವಾದಾಗ ಅನಂತನಾಥ್ ತಾರ ಅಭಿನಯ 90ನೇ ಇಸ್ವಿ ಶುರುವಾದಾಗ ಕೇವಲ 8-10 ದಿನ ಶೂಟಿಂಗಲ್ಲಿ ನಿಂತು ಹೋಯ್ತು. ಆಗೋದೇ ಇಲ್ಲ ಇನ್ನ ಸಿನಿಮಾ ಅನ್ನೋ ಸ್ಥಿತಿ. ಹೇಗೋ ಮುಕ್ತಾಯವಾಯಿತು. ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಇಷ್ಟು 40 ವರ್ಷಗಳ ಉದ್ಯಮದ ಬದುಕಿನಲ್ಲಿ ಇರುವ ಒಂದು ಇನ್ಸೆಕ್ಯೂರಿಟಿ ಇದೆಯಲ್ಲ, ಅತಂತ್ರ ಇದೆಯಲ್ಲ, ಅದು ಇವತ್ತಿಗೂ ಹಾಗೆ. ಈ ಚಿತ್ರ ಕೂಡ ಬಹಳ ಹಠಕ್ಕೆ ಬಿತ್ತು, ಬಹಳ ಬದ್ಧತೆಯಿಂದ ಈ ಹಂತಕ್ಕೆ ನಾವು ಚಿತ್ರವನ್ನು ತಂದಿದ್ದೇವೆ. ಇದು ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯ ಬಗ್ಗೆ ಇರತಕ್ಕಂಥ ದೂರಲ್ಲ, ಒಂದು ಕಠೋರ ವಾಸ್ತವ. ಇಲ್ಲಿ ಅನೇಕ ನನ್ನ ಕಿರಿಯ ವಿದ್ಯಾರ್ಥಿಗಳಿದ್ದೀರಿ, ಸಿನಿಮಾ ಮಾಡೋರಿದ್ದೀರಿ. ನೀವು ಸಿನಿಮಾ ಮಾಡಕ್ಕೆ ಹೊರಟಾಗ ಈ ಅಡೆತಡೆಗಳನ್ನು ದಾಟಿ ಗೆದ್ದು ಬರಬೇಕು. ಶುರು ಮಾಡೋದು ದೊಡ್ಡದಲ್ಲ, ಮುಕ್ತಾಯ ಮಾಡಬೇಕು, ಜನರ ಮುಂದೆ ಹೋಗಬೇಕು. ಇದು ತುಂಬ ಮುಖ್ಯ. ಇದಕ್ಕೆ ಅಪಾರವಾದ ತಾಳ್ಮೆ ಬೇಕು, ಅಪಾರವಾದ ಕಷ್ಟ ಸಹಿಷ್ಣುತೆ ಬೇಕು, ಶ್ರದ್ಧೆ ಬೇಕು. ಈ ಹಂತದಲ್ಲಿ ನಾನು ನನ್ನ ತಂಡವನ್ನು ತುಂಬ ಪ್ರೀತಿಯಿಂದ ನಡೀತೇನೆ, ನನ್ನ ಸಿನಿಮಾ ಕುಟುಂಬವನ್ನು. ಅವರೆಲ್ಲರ ನೆರವು ಸಹಕಾರ ಇಲ್ಲದಿದ್ದರೆ ಈ ಚಿತ್ರ ಆಗ್ತಿರ್ಲಿಲ್ಲ. ಯಾಕೆಂದರೆ 2021ರ ಸುಮಾರಿಗೆ ಶುರುವಾದ ಸಿನಿಮಾ 2026ರ ವರ್ಷದ ಕಡೆಗೆ ಅದು ಮುಕ್ತಾಯ ಆಗಿ ಸೆನ್ಸಾರ್ನಲ್ಲಿ ಬಹು ಮನ್ನಣೆಯನ್ನು ಗಳಿಸಿ ಇನ್ನೇನು KVN ಸಂಸ್ಥೆಯ ಮೂಲಕ ಲೋಕಾರ್ಪಣೆಗೊಳ್ಳಲಿದೆ. ವಿಶ್ವಾದ್ಯಂತ ಅದರ ಬಿಡುಗಡೆಯ ಸಿದ್ಧತೆ ಸನ್ನಾಹ ನಡೀತಾ ಇದೆ. ಅನೇಕ ಪ್ರೀಮಿಯರ್ ಶೋಗಳನ್ನು, ವಿಶೇಷವಾದ ಪ್ರದರ್ಶನಗಳನ್ನು ನನ್ನ ಗೆಳೆಯರು ಕರ್ನಾಟಕದ ಅನೇಕ ಕಡೆ ವ್ಯವಸ್ಥೆ ಮಾಡ್ತಿದ್ದಾರೆ. ಈಗ ಎಲ್ಲ ಬದಲಾಗಿದೆ ಕಾಲ, ಮೊದಲ ಹಾಗೆ ಇಲ್ಲ ಈ ಡಿಜಿಟಲ್ ಯುಗದಲ್ಲಿ. ಅದಕ್ಕೆ ತಕ್ಕ ಹಾಗೆ ನಾವು ಮಾರುಕಟ್ಟೆಯ ಸಿದ್ಧತೆಯಲ್ಲಿದ್ದೇವೆ. ಇದಿಷ್ಟು ಚಿತ್ರದ ಸಂದರ್ಭ. ನಾನು ನಮ್ಮ ಚಿತ್ರದ ಶೀರ್ಷಿಕೆಯನ್ನು ಲೋಕಾರ್ಪಣೆ ಮಾಡುವುದಕ್ಕೆ ಮುಂಚೆ ಹೇಗೆ ನಮ್ಮ ಹಳತು ಹೊಸತಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಈಗ ನಾವು ಏನೋ ಊಟ ಮಾಡ್ತೀವಿ ಅಂದರೆ, ನಮ್ಮ ಪೂರ್ವಿಕರು ಊಟ ಮಾಡಿದ ನೆನಪು ನಮ್ಮ ದೇಹದ ಕಣಗಳಿಗೆ, ನಮ್ಮ ಟೇಸ್ಟ್ ಬಡ್ಗಳಿಗೆ, ನಮ್ಮ ರಸನೆಗಳಿಗೆ ಗೊತ್ತು. ನಮ್ಮ ಆಹಾರ ಇದು ತಗೊಳ್ತಾರೆ. ಅದಲ್ಲದೆ ಇದ್ರೆ ಅದು ನಿರಾಕರಿಸುತ್ತೆ, ಇದು ನಮ್ದಲ್ಲ ಇದು. ಹೀಗೆ ಪ್ರತಿಯೊಂದು ಮನುಷ್ಯನ ನೆನಪು, ಸುಮಾರು 4.5 ಬಿಲಿಯನ್ ಹಿಂದೆ ಬಂದಂಥ ಈ ಮಾತೃಭೂಮಿ, ಮದರ್ ಅರ್ತ್ ಎಷ್ಟು ನೆನಪುಗಳನ್ನು ಹೊತ್ಕೊಂಡಿದ್ದಾಳೆ. ಅದರ ಭಾಗವಾದ ನಾವು ಎಷ್ಟು ನೆನಪನ್ನು ಹೊತ್ಕೊಂಡಿದ್ದೇವೆ. ನಮ್ಮ ಜೊತೆಗೆ ಸಹವಾಸ ಮಾಡುವಂಥ ಎಲ್ಲ ಪ್ರಾಣಿ, ಪಕ್ಷಿ, ಮತ್ಸ್ಯ ರಾಶಿ ಎಲ್ಲವೂ ಏನೇನು ನೆನಪುಗಳನ್ನು ಇಟ್ಕೊಂಡಿದ್ದಾವೆ. ಅದು ಅಗಾಧವಾದ ನೆನಪು ಭೂತಕಾಲದ ಮತ್ತು ಭವಿಷ್ಯದ ನಡುವಿನ ವರ್ತಮಾನದ ಕೊಂಡಿ. ನಾವೆಲ್ಲ ಆ ಕೊಂಡಿಯ ಒಂದು ಪುಟ್ಟ ಭಾಗ. ಅದರಿಂದ ಹೊಸತನ್ನು ಮಾಡಿದ್ದೇವೆ ಅನ್ನುವ ಯಾವ ಅಹಂಕಾರವನ್ನು ಇಟ್ಟುಕೊಳ್ಳದೆ, ಹಾಗಂತ ಹಳೆಯದನ್ನೇ ಮತ್ತೆ ಕೊಡ್ತಿದ್ದೇನೆ, ಹಳೆಯ ಮದ್ಯವನ್ನೇ ಹೊಸ ಶೀಶೆಯಲ್ಲಿ ಕೊಡ್ತಿದ್ದೇನೆ ಅನ್ನುವಂತಹ ಪಲಾಯನವಾದವನ್ನು ಮಾಡದೆ, ನನ್ನ ಚಿತ್ರದ ಶೀರ್ಷಿಕೆ, ಅಡಿಶೀರ್ಷಿಕೆ, ಟ್ಯಾಗ್ ಲೈನ್, ಹಳೆ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು, ಹಳೆ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು, ಹಳೆ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು. ಈ ಬರ್ತ್ಡೇ ಪಾರ್ಟಿ ಮಾಡುವಾಗ ಮನೆಯಲ್ಲಿ ಅಪ್ಪಂದು ಮಕ್ಕಳು ಅಪ್ಪನ ಹತ್ರನೇ ದುಡ್ಡು ಇಸ್ಕೊಂಡು ಸರ್ಪ್ರೈಸ್ ಅಂತ ತಗೊಂಬಂದು, ಅಪ್ಪನಿಗೆ ಗೊತ್ತಿರುತ್ತೆ ಬರ್ತಾರೆ ಮಕ್ಕಳಂತ,
ಸರ್ಪ್ರೈಸ್ ಅಪ್ಪ ಡ್ಯಾಡಿ, ಹ್ಯಾಪಿ ಬರ್ಡೇ ಅಮ್ಮ ಅಂತ ಹೇಳಿ ಮಾಡ್ತಿರ್ತಾರೆ. ದುಡ್ಡು ಅಪ್ಪನಿಗೆ ಗೊತ್ತಿರುತ್ತೆ. ಈ ಥರ ನಾವು ಈ ದೊಡ್ಡ ರಹಸ್ಯವನ್ನೇನು ಬಚ್ಚಿಟ್ಟಿಲ್ಲ. ನಿಮಗೆಲ್ಲ ಬಹಳ ಬುದ್ಧಿವಂತರಿದ್ದೀರಿ. ಶೀರ್ಷಿಕೆನ ನೀವು ಊಹಿಸಿರ್ತೀರಿ ಕೂಡ. ನೀವು ಏನಾದರೂ ಊಹಿಸ್ಕೊಳ್ಳಿ. ನಿಮಗೆ ಏನಾದರೂ ಒಂದು ರೋಮಾಂಚನ ಉಂಟು ಮಾಡುವಂಥ ಒಂದು ಪುಟ್ಟ ಪ್ರಯತ್ನ ಇದು. ಸೊ ಟ್ಯಾಗ್ ಲೈನ್ ಈಸ್ ಹಳೆಯ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು. ಓವರ್ ಟು ಶಮಿ. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಪ್ರೀತಿಯ ಮಿನಿಸ್ಟ್ರಿಗೆ. ಸಿನಿಮಾಟೋಗ್ರಾಫರ್, ಇದು ನಮ್ಮ ತಂತ್ರಜ್ಞರ ತಂಡ. ಇಬ್ರು ಬರೋದಕ್ಕಾಗಿಲ್ಲ. ಒಬ್ರು ಅಫ್ಕೋರ್ಸ್ ನಮ್ಮ ಸಂಗೀತ ನಿರ್ದೇಶಕರು ಮನೋಮೂರ್ತಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿಯಾಗಿ ನಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನ ಕೊಟ್ಟಿರುವಂತಹ ನಕುಲ್ ಅಭ್ಯಂಕರ್ ಅವರಿಗೂ ಕೂಡ ಇಲ್ಲಿಂದಲೇ ಥ್ಯಾಂಕ್ ಯು ಹೇಳ್ತಾ ಇದ್ವಿ. ಇದೀಗ ಐ ಥಿಂಕ್ ವಿಲ್ ಸ್ಟಾರ್ಟ್ ವಿತ್ SK ರಾವ್ ಅವರಿಂದ. ಕೆಲವೊಂದು ಚಾಲೆಂಜಸ್ ಅಫ್ಕೋರ್ಸ್ ಇರುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ಶೂಟಿಂಗ್ ಮಾಡೋದಕ್ಕೂ ಅಮೇರಿಕಾದಲ್ಲಿ ಶೂಟಿಂಗ್ ಮಾಡೋದಕ್ಕೂ ಸೊ ಏನೆಲ್ಲ ಚಾಲೆಂಜಸ್ ಅನ್ನ ಎದುರಿಸಿದ್ರು ನಮ್ಮ ಸಿನಿಮಾಟೋಗ್ರಾಫರ್ ಅಂತ. ಎಲ್ರಿಗೂ ನಮಸ್ಕಾರ. ಬೇಸಿಕಲಿ ಫಸ್ಟು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಯಾಕಂದರೆ ತುಂಬ ದೊಡ್ಡ ಸೀನಿಯರ್ ಡೈರೆಕ್ಟರ್ ಜೊತೆ ತುಂಬ ಚಿಕ್ಕವನನ್ನು ಅವರ ವರ್ಕ್ ಎಕ್ಸ್ಪೀರಿಯನ್ಸ್ ಅಷ್ಟು ಏಜ್ ಆಗಿಲ್ಲ. ನಂಗೆ ಆಪರ್ಚುನಿಟಿ ಕೊಡೋದಕ್ಕೆ ಫಸ್ಟ್ ಥ್ಯಾಂಕ್ಸ್. ಸೊ ಸಿನಿಮಾಟೋಗ್ರಫಿ ಅಂತ ಬಂದಾಗ ಯುರೋಪಿಯನ್, ಏಷ್ಯನ್ ಈ ಕಡೆ ಎಲ್ಲ ಶೂಟಿಂಗ್ ವರ್ಕ್ ಮಾಡಿದ್ದೀನಿ. ಎಸ್ಪೆಷಲಿ US ಫಸ್ಟ್ ಟೈಮ್ ನಾನು ಶೂಟ್ ಮಾಡಿದ್ದು. ನಾವು ಅಂದ್ಕೊಂಡಷ್ಟು ಈಸಿ ಅಲ್ವೇ ಅಲ್ಲ. ಆಮೇಲೆ ಶೂಟ್ ಮುಗಿಸಿ ಬಂದಮೇಲೆ ಅನ್ಕೋತಾ ಇದ್ದೆ, ಏನಕ್ಕೆ ಕನ್ನಡ ಸಿನಿಮಾ ಅಥವಾ ಇಂಡಿಯನ್ ಸಿನಿಮಾ US ಶೂಟ್ ಮಾಡಲ್ಲ, ತುಂಬ ಶೂಟ್ ನಡೆಯಲ್ಲ ಅಂತಂದರೆ ಲಾಟ್ ಆಫ್ ಫಾರ್ಮಾಲಿಟೀಸ್, ರೂಲ್ಸ್, ರೆಗ್ಯುಲೇಷನ್ಸ್. ನೀವು ಅಂದ್ಕೊಂಡಿದ್ದ ಜಾಗದಲ್ಲೆಲ್ಲ ಶೂಟ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು. ಸಮ್ಹೌ ವಿ ಮ್ಯಾನೇಜ್ಡ್ ವಿತ್ ದ ಬ್ಯೂಟಿಫುಲ್ ಲೊಕೇಶನ್ಸ್. ಟೆಕ್ನಿಕಲ್ ಸಪೋರ್ಟು, ಆರ್ಟಿಸ್ಟ್ ಸಪೋರ್ಟು, ಎಸ್ಪೆಷಲಿ ಡೈರೆಕ್ಟ್ರ್ ಎನರ್ಜಿ, ಅನ್ಎಕ್ಸ್ಪೆಕ್ಟೆಡ್ ಎನರ್ಜಿ, ಲೈಕ್ ಯಂಗ್ಸ್ಟರ್ಸ್. ಅದೊಂದು ಫ್ಯೂ ಸಿಚುವೇಶನ್ಸ್ ಅಂತೂ ಡೈರೆಕ್ಟ್ರು ಲೈಕ್ 30 ವರ್ಷ ಕಮ್ಮಿ ಆದಂಥ ಲೈಕ್ ವರ್ಕ್ ಫ್ಲೋ ಚೆನ್ನಾಗಿತ್ತು. ಸೊ ಎಲ್ಲರ ಎಫರ್ಟು ತುಂಬ ಹಾಕಿದ್ದೀವಿ. ಮ್ಯಾಕ್ಸಿಮಮ್ ಎಷ್ಟು ಬ್ಯೂಟಿಫುಲ್ಲಾಗಿ ಶೂಟ್ ಮಾಡೋಕ್ಕಾಗುತ್ತೆ ಮಾಡಿದ್ದೀವಿ. ಲೈಕ್ ಕನ್ನಡ ಭಾಷೆನ ಬಾಲಿವುಡಲ್ಲಿ ನೋಡೋದು ಹೇಗಿರುತ್ತೆ, ಬಾಲಿವುಡ್ ಸಿನಿಮಾ ನೋಡೋದು ಹೇಗಿರುತ್ತೆ, ಆ ಕ್ವಾಲಿಟಿ ಇದೆ. ಅದಂತೂ ಅಶ್ಯೂರ್ ಮಾಡ್ತೇನೆ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು SK ರಾವ್ ಸರ್. ಶ್ರೀ ಕ್ರೇಜಿ ನಿಮ್ಮ ಎಡಿಟಿಂಗ್ ಕೂಡ ಕ್ರೇಜಿ ಆಗಿರುತ್ತೆ ಜನರಲ್ಲಿ. ಇದೀಗ ಅಮೇರಿಕಾ 2 ಬಗ್ಗೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನಗೆ ಈ ಪ್ರಾಜೆಕ್ಟ್ ಒಂಥರ ಡ್ರೀಮ್ ಕಮ್ ಟ್ರೂ. ಯಾಕೆ ಅಂತಂದರೆ 30 ವರ್ಷಗಳ ಹಿಂದೆ ಕಾಲೇಜಲ್ಲಿದ್ದಾಗ ಅಮೇರಿಕಾ ಸಿನಿಮಾ ನೋಡಿ ಆ ರೋಲಿಂಗ್ ಟೈಟ್ಲಲ್ಲಿ ಹೆಸರುಗಳು ಹೋಗುವಾಗ ಈ ಸಿನಿಮಾದಲ್ಲಿ ಕೆಲಸ ಮಾಡಿದರೆ ಎಷ್ಟು ಚೆನ್ನಾಗಿದ್ದಿರೋದಲ್ಲ, ನಮ್ಮದು ಎಲ್ಲೋ ಒಂದು ಮೂಲೆ ನನಗೆ ಹೆಸರು ಬಂದಿರೋದು ಅಂತ ಒಂದು ಅಂದ್ಕೊಂಡು ಕನ್ಸ್ಕೊಂಡವ್ ನಾನು. ಯಾಕೆಂದರೆ ಸಿನಿಮಾನೇ ಮಾಡಬೇಕು, ಸಿನಿಮಾಗೆ ಬರಬೇಕು ಅಂತಿದ್ದವನು. ಕಾಲೇಜ್ನಲ್ಲಿ ಸಿನಿಮಾ ನೋಡಿದಾಗ ಒಂದು ಫೀಲ್ ಇತ್ತಲ್ಲ, ಅದು ಮ್ಯಾನಿಫೆಸ್ಟೇಷನ್ ಅಂತಾರೆ, ಅದು ಇವತ್ತು ನಿಜ ಆಯಿತು. ಗಣೇಶ್ರ ಜೊತೆ ಕೆಲಸ ಮಾಡುವಂಥ ಸೌಭಾಗ್ಯ, ಜೊತೆಗೆ ಅಮೇರಿಕಾಗೆ ಹೋಗಿ ವರ್ಕ್ ಮಾಡುವಂಥ ಸೌಭಾಗ್ಯ, ಅದೇ ಟೈಟಲ್ದು ಪಾರ್ಟ್ 2 ವರ್ಷನಲ್ಲಿ ವರ್ಕ್ ಮಾಡುವಂಥ ಸೌಭಾಗ್ಯ. ಇದೊಂಥರ ಏನೋ ನಾವು ಮನಸ್ಸಿನಲ್ಲಿ ಗಟ್ಟಿಯಾಗಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಜ ಆಗತ್ತೆ ಅನ್ನೋದಕ್ಕೆ ಇದು ನನ್ನ ಲೈಫಲ್ಲಿ ನಡೆದಿರುವಂಥ ಒಂದು ಇದು. ಆ್ಯಂಡ್ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ SK ರಾವ್ ಹೇಳಿದಾಗೆ ಮೇಷ್ಟ್ರು US ಅಲ್ಲಿ ಆ ಒಂದು 0 ಡಿಗ್ರಿ -1 ಡಿಗ್ರಿ ಟೆಂಪ್ರೇಚರಲ್ಲಿ ಸಮುದ್ರದ ತೀರದಲ್ಲಿ ನೀರಲ್ಲಿ ನಿಂತ್ಕೊಂಡು ಒಂದು 3 ದಿನ ಶೂಟಿಂಗ್
ಥ್ರೂಔಟ್ ದ ಡೇ ಅವ್ರು ನಿಂತ್ಕೊಂಡು ಶೂಟಿಂಗ್ ಮಾಡುವಾಗ ನಮಗೆಲ್ಲ ಏನು ಅಂದರೆ ಏನು ಎನರ್ಜಿ ಅಪ್ಪ ಅಂದರೆ ಇಟ್ ಈಸ್ ಸೋ ಇನ್ಸ್ಪೈರಿಂಗ್. ಯಾಕೆಂದರೆ ನಮ್ಗೆ ಇನ್ನೂ ಜೋಶ್ ಬರುತ್ತೆ. ಇವರು ಇಷ್ಟು ಸಿನಿಮಾಗಳು ಮಾಡಿ ಇಷ್ಟು ಸಕ್ಸಸ್ ಕೊಟ್ಟು ಅದೇ ಜೋಶಲ್ಲಿ ಕೆಲಸ ಮಾಡ್ತಾರಲ್ಲ, ಅಂಥ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಅದು ನಮ್ಮೆಲ್ರಿಗೂ ತುಂಬ ಇನ್ಸ್ಪೈರಿಂಗ್ ಅದು. ಜೊತೆಗೆ ಅಲ್ಲಿ ಒಂದು ಸಾಕಷ್ಟು ಅದೇ ಎಸ್ ಕೆ ರಾವ್ ಹೇಳಿದಾಗೆ ಪರ್ಮಿಷನ್ಸು ಅವು ಸಮಸ್ಯೆಗಳಿದ್ರೂ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಎಂಟೈರ್ ಕ್ರೂ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಸಮೀರ್, ನಿಸಾರ್ ಆ್ಯಂಡ್ ಶಿವು ಅವರು, ಅವರ ಕಲಾ ನಿರ್ದೇಶನ, ಹಾಗೆ ನಮ್ಮ ಬಸವರಾಜ್ ಅವರು ತುಂಬ ಕಷ್ಟಪಟ್ಟು ಅಲ್ಲಿ ಏನೋ ಕೋಆರ್ಡಿನೇಷನ್ಗೆಲ್ಲ. ಆ್ಯಂಡ್ ಶೋಭಾಜಿ ಏನೋ ಅವರು ಶೂಟಿಂಗ್ ಮುಂಚೆನೇ ಒಂದು ತಿಂಗಳು ಮುಂಚೆನೇ ಹೋಗಿ ಲೊಕೇಶನ್ ಎಲ್ಲ ನೋಡ್ಕೊಂಡು ಬಂದಿದ್ರು. ಆ್ಯಂಡ್ ಐ ಆಮ್ ಆನರ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ಆ್ಯಂಡ್ ಥ್ಯಾಂಕ್ ಯು, ವಿಶಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಸಿಹಿಯವರು ಕೊಡಿ, ಸಿಹಿಯವರು ಯಾರಿಗೆ? ಸಿಹಿ ಅವ್ರಿಗೆ. ಹಾಂ, ಸಿಹಿ ಅವರು ಮಾತನಾಡಬೇಕಂತೆ. ಮುಂದೆ ಬನ್ನಿ. ಸಿಹಿ ಅವರು ಮುಂದೆ ಬನ್ನಿ ಪ್ಲೀಸ್. 2 lines from ಪ್ಲೀಸ್. I'm Malik, honestly, bari English subtitles, which is a very small part of the whole project. And ನಾನು ಅದನ್ನೇನು ಪ್ರೊಫೆಷ್ನಲ್ ಆಗೂ ಮಾಡಲ್ಲ, ಬಟ್ ನಂಗೆ ಅಟ್ಲೀಸ್ಟ್ ನನಗೆ ಇಷ್ಟ ಆಗೋದು ಏನಂದರೆ ಅವ್ರು ಬಳಸೋ ಕನ್ನಡ ಎಷ್ಟು ಚೆನ್ನಾಗಿರುತ್ತೆ. ನಂಗೆ ಅಷ್ಟು ಡೌಟ್ಸ್ ಇರುತ್ತೆ. ನಾವು ಮಾಮೂಲಿ ಮಾತಾಡೋ ಕನ್ನಡದಿಂದ ತುಂಬ ಒಂಥರ ಪೊಯಿಟಿಕ್ ಆಗಿರುತ್ತೆ. ಸೊ ನಾನು ಪ್ರಶ್ನೆ ಕೇಳೋದು, ಅವ್ರು ಹೇಳೋದು ಇಲ್ಲ ದಿಸ್ ಇಸ್ ನಾಟ್ ದ ಮೀನಿಂಗ್, ಈ ಶಬ್ದ ಹೊಡೆದ್ರೆ ಇಂಗ್ಲೀಷಲ್ಲಿ ಹಿಂಗೆ ಆಗಲ್ಲ. ಸೊ ಒಂಥರ ಆ ಆರ್ಗ್ಯುಮೆಂಟು ಜಗಳದಲ್ಲೂ ನಮ್ಮಿಬ್ಬರ ಕ್ರಿಯೇಟಿವ್ ಪ್ರಾಸೆಸ್ ಥರ ಇತ್ತು, ವಿಚ್ ವಾಸ್ ವೆರಿ ನೈಸ್. ಆ್ಯಂಡ್ ನಾನಂತೂ ಆ ಸಬ್ಟೈಟಲ್ ಮಾಡೋ ಪ್ರಾಸೆಸ್ಸಲ್ಲಿ ಸಿನಿಮಾನ ತುಂಬ ಸತಿ ಇವಾಗ ನೋಡ್ಬಿಟ್ಟಿದ್ದೀರಿ. ಸೊ ನನಗಂತೂ 3 ಆ್ಯಕ್ಟರ್ಸು ನನ್ನ ಫ್ರೆಂಡ್ಸ್ ಅಂತ, ಲೈಕ್ ಅಫ್ಕೋರ್ಸ್ ಮೈ ಕ್ಲೋಸ್ ಪರ್ಸನಲ್ ಫ್ರೆಂಡ್ ಯುನೋ ಅಂತ ಅನ್ಸುತ್ತೆ. ಸೊ ಇವಾಗ ಟು ಸಿ ದಮ್ ಆಸ್ ಸ್ಟಾರ್ಸ್ ಇಸ್ ಸೋ ಇಂಟ್ರೆಸ್ಟಿಂಗ್. ಸೊ ಯಾ, and I think America 1 ಆದಾಗ ನಾನು ಹುಟ್ಟಿರಲಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಅಮೆರಿಕಾ. ಅಪ್ಪನ ಜೊತೆ ಮುಂದಿನ ದಿನಗಳ ಕೆಲಸ ಮಾಡಬೇಕು ಅಂತ ಏನಾದ್ರು ಅನ್ಸುತ್ತಾ? ಇಲ್ಲ, ಐ ಮೀನ್ ಸಬ್ಟೈಟಲ್ಸ್ ಎಸ್, ಬಟ್ ಥ್ಯಾಂಕ್ ಯು ಸೋ ಮಚ್. ಶೋಭಾ. ಸೊ ಅಮೇರಿಕನಲ್ಲಿ ಏನು ಕೆಲಸ ಮಾಡಿದೆ ಅದನ್ನು ಇಲ್ಲೂ ಮಾಡಿದೆ. ಸೊ ಆ ಸಿನಿಮಾ ಈಗ 30 ವರ್ಷದಿಂದ ಜ್ಞಾಪಿಸ್ಕೊಂಡ್ರೆ ನಿನ್ನೆ ಮೊನ್ನೆ ಅನ್ಸಲ್ಲ, ಅಥವಾ ತುಂಬ ಡಿಸ್ಟೆಂಟ್ ಮೆಮೊರಿನೂ ಅನ್ಸಲ್ಲ. ಆವಾಗ ನಾವು ಗೋಲ್ಡನ್ ಗೇಟ್ ಬ್ರಿಡ್ಜ್ ಹತ್ರ ಇರ್ಬೋದು, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರ ಇರ್ಬೋದು, ನಯಾಗ್ರಾ ಫಾಲ್ಸ್ ಹತ್ರ ಇರ್ಬೋದು, ಆಗ ಮಾಡಿರೋ ಶೂಟಿಂಗ್ ಎಲ್ಲ ಈಗಲೂ ತುಂಬ ಸ್ಟ್ರಾಂಗ್ ಆಗಿ ನೆನಪಿದೆ. ಈಗಲೂ ಕೂಡ ಇಷ್ಟೊಂದು ಸಿನಿಮಾ ಮಾಡಿದ್ರು ಎಲ್ಲಿ ಹೋದ್ರೂ ನಮಗೆ ಒಂದು ಏರ್ಪೋರ್ಟಲ್ಲಿ ಇರ್ಬೋದು, ಒಂದು ಹೋಟೆಲ್ ರೆಸ್ಟೋರೆಂಟ್ ಹೋದರೆ ಅಲ್ಲಿರೋ ಸರ್ವರ್ ಇರ್ಬೋದು, ಅಥವಾ ಒಂದು ಬೇ ಏರಿಯಾನಲ್ಲಿ ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಸಿಗೋ ಕನ್ನಡಿಗರು ಇರ್ಬೋದು, ಎಲ್ಲರೂ ಜ್ಞಾಪಿಸ್ಕೊಳ್ಳೋ ಸಿನಿಮಾ ಅಂದರೆ ಅಮೇರಿಕಾ. ನಾವು ಅಂದ್ಕೊಂಡಿದ್ವಿ ಆ ಜನ್ರೇಷನ್ ಅವ್ರು ಮಾತ್ರ ನೋಡಿದ್ದಾರೆ, ಈಗಿನ ಜನ್ರೇಷನ್ ಅಷ್ಟೊಂದು ನೋಡಿದ್ದಕ್ಕಿಲ್ಲ ಅಂತ. ಬಟ್ ನಾವು ತುಂಬ ಮಾತಾಡಿರೋ ಥರ ಇವಾಗ ಇಂಜಿನಿಯರಿಂಗ್ ಮುಗಿಸಿ ಅಮೇರಿಕಾಗೆ ಹೋಗಿರೋರು ಕೂಡ ತುಂಬ ಜನಕ್ಕೆ ಈ ಸಿನಿಮಾ ಫ್ಯಾಮಿಲಿಯರ್ ಇದೆ, ದಟ್ ಟಾಕ್ ಅಬೌಟ್ ಇಟ್. ಸೊ ತುಂಬ ಜನ ಅಲ್ಲಿ ಕೆಲವರು ಇಂಜಿನಿಯರ್ಸು ಹೇಳ್ತಾ ಇದ್ರು ನಮಗೆ ಅಲ್ಲಿ ಶೂಟಿಂಗ್ ಹೋದಾಗ, ನಾವು ಅಮೇರಿಕಾಗೆ ಬಂದಾಗ ಹೋಮ್ ಸಿಕ್ ಆದರೆ ಈ ಸಿನಿಮಾ ಮತ್ತೆ ನೋಡ್ತಾ ಇರ್ತೀವಿ, ತುಂಬ ಸಲ ನೋಡಿದ್ದೀವಿ ಅಂತ ಹೇಳ್ತಾ ಇದ್ರು. ಹಾಗೆ ನಾವು ಒಂದು ಅಮೇರಿಕಾನಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಶೂಟಿಂಗ್ ಶಾರ್ಟ್ಸ್ ಇದೆ, ಅದನ್ನು ಒಬ್ಬರು ಫ್ರೆಂಡ್ ಮನೆಯಲ್ಲಿ ಶೂಟ್ ಮಾಡಿದ್ವಿ ಅಲ್ಲಿ ಮೇಲೆ ಅಂತ ಅವ್ರು ಹೇಳ್ತಾ ಇದ್ರು. ಈಗಲೂ ಕೂಡ ಅವರ ರಿಲೇಟಿವ್ಸಲ್ಲಿ ಈಗಿನ ಜನ್ರೇಷನ್ನು ಅವ್ರಿಗೆ ಗೊತ್ತಿರೋರು ಬಂದರೆ ಅವ್ರ ಮನೆಗೆ ಬಂದರೆ ಮೊದಲು ಆ ಸ್ವಿಮ್ಮಿಂಗ್ ಪೂಲ್ ತೋರಿಸಿ ಅಂತ ಕೇಳ್ತಾ ಇರ್ತಾರಂತೆ. ಸೊ ಅದೊಂದು ಮಾನ್ಯುಮೆಂಟ್ ಥರ ಆಗೋಗಿದೆ. ಸೊ ದಟ್ ವಾಸ್ ದ ಪಾಪ್ಯುಲಾರಿಟಿ ಆಫ್ ದ ಫಿಲ್ಮ್. ಸೊ ಅದ್ರ ಬಗ್ಗೆ ಹೆದರಿಕೆ ಕೂಡ ಇದೆ ನಮಗೆ, ಈ ಸಿನಿಮಾ ಹೇಗೆ ರಿಸೀವ್ ಮಾಡ್ತೀರಾ ಅಂತ. ಸೊ ಆಗಿನ ಅಮೇರಿಕಾ ಬೇರೆ, ಈಗಿನ ಅಮೇರಿಕಾ ಬೇರೆ. ದಿಸ್ ಈಸ್ ಆಫ್ಟರ್ 9/11. ದಿಸ್ ಈಸ್ ದ ವರ್ಲ್ಡ್ ಆಫ್ AIs. ಹಾಗಾಗಿ ಚಾಲೆಂಜಸ್ಸು, ಪ್ರಾಸೆಸ್ಸು ಎಲ್ಲ ತುಂಬ ಡಿಫ್ರೆಂಟು. ವೆರಿ ಅನ್ಪ್ರೆಡಿಕ್ಟಬಲ್ ವೆದರ್ ಇನ್ ಸಿಯಾಟಲ್. ಸೊ ನಾವು ಬೆಟ್ಟದ ಮೇಲೆ ಹೋಗಿ -ಡಿಗ್ರಿನಲ್ಲಿ ಮಳೆ ಬರ್ತಾ ಇರುವಾಗ ಎಲ್ಲ ಶೂಟ್ ಮಾಡಿದ್ದೀವಿ. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವಿ ಹ್ಯಾಡ್ ಎ ಗ್ರೇಟ್ ಟೀಮ್. ಸೊ ನಾನು ತುಂಬ ಎಂಜಾಯ್ ಮಾಡಿದೆ ವಿತ್ ಆಲ್ ಅವರ್ ಟೆಕ್ನಿಕಲ್ ಟೀಮ್ ಆ್ಯಂಡ್ ಆರ್ಟಿಸ್ಟ್ were excellent, very supportive. So I had a great time. I really wish all of you like this film. Thank you so much, ma'am. ಸರ್ ಅಂತ. ಸೊ ನಾನು 10 ಸಿನಿಮಾ ಸ್ಟೂಡೆಂಟೇ.
ನಾನು ಯಾವಾಗಲೂ ಒಂದು 10 ವರ್ಷದ ಹಿಂದೆ ಒಂದು 10 ಸಿನಿಮಾದಲ್ಲಿ ಸೇರ್ಕೊಂಡಿದ್ದೆ. ಆಮೇಲೆ ಅದೇ ಅವ್ರದ್ದೇ ಸಿನಿಮಾದಲ್ಲಿ ವರ್ಕ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗೆ ತುಂಬ ಒಂಥರ ಖುಷಿ ಫೀಲ್ ಆಗ್ತಾ ಇದೆ. ಅವಾಗ ಯಾವಾಗಲೂ ಒಂದ್ಸಲ 10 ಸಿನಿಮಾಕ್ಕೆ ಒಂದು ಫೀಸ್ ಕಟ್ಬಿಟ್ಟು ಕಲಿಯೋಕ್ಕೆ ಅಂತ ಬಂದಿರೋದು ಇವತ್ತಿಗೂ ಕಲಿತಾ ಇದ್ದೀನಿ ಅಂತ ಹೇಳುವಂಥ ಖುಷಿ ಇದೆ ನನಗೆ. ಮತ್ತು ಸಿನಿಮಾ ವಿಷಯದಲ್ಲಿ ನಮ್ಮ ಟೆಕ್ನಿಷಿಯನ್ಸು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ವರ್ಕ್ ಮಾಡಿದ್ದಾರೆ. ಜಗಳ ಆಡಿದ್ದೀವಿ, ಆರ್ಗ್ಯೂ ಮಾಡಿದ್ದೀವಿ, ನಕ್ಕಿದ್ದೀವಿ, ಹತ್ತಿದ್ದೀವಿ, ಎಲ್ಲ ಜೊತೆಯಲ್ಲಿ ತುಂಬ ಒಳ್ಳೆ ಟೀಮು. ನಮ್ಮ ಆರ್ಟಿಸ್ಟ್ಗಳು ತುಂಬ ಅವ್ರ ಜೊತೆ ವರ್ಕ್ ಮಾಡಿ ತುಂಬ ಎಂಜಾಯ್ ಮಾಡಿದ್ದೀನಿ. ಮತ್ತು ಪರ್ಫಾರ್ಮೆನ್ಸ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ ಮೂವರು ಕೂಡ, ಅದು ಎಲ್ಲರೂ ನೋಡ್ತಾರೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಸಹಾಯಕ ನಿರ್ದೇಶಕರು. ಮೇಷ್ಟ್ರು ಎಷ್ಟು ಸಿಸ್ಟಮೆಟಿಕ್ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಯಾಕೆಂದರೆ ಈ ಒಂದು ಪತ್ರಿಕಾಗೋಷ್ಠಿಗೆ 4 ಮೀಟಿಂಗ್ ಆಯಿತು. ಒಂದು ಗ್ರೂಪ್ ಮಾಡ್ತಾರೆ, ಕರೆಕ್ಟಾಗಿ 20 ದಿವಸದ ಮುಂಚೆ ಕರೆಕ್ಟಾಗಿ ಎಲ್ರಿಗೂ ಆಕ್ಯುಪೈ ಮಾಡ್ತಾರೆ. ಅಂದರೆ ಅವ್ರದ್ದು ಯಾವ್ರಿಗೂ ತೊಂದರೆ ಆಗಬಾರ್ದು ಒಂದು ದೃಷ್ಟಿಯಿಂದ 15 ದಿವಸ ಮುಂಚೆನೇ 6 ಗಂಟೆಗೆ ಇರಬೇಕು ಅಂದರೆ 6 ಗಂಟೆ ಕರೆಕ್ಟಾಗಿ ಕೂತ್ಬಿಡ್ತಾರೆ ಮೇಷ್ಟ್ರು ಅಲ್ವಾ. ಹಾಗಾಗಿ ಸ್ಟೂಡೆಂಟ್ಸ್ ಮುಂದೆ ಕೂರಿಸ್ಕೊಂಡು ಫಸ್ಟ್ ನೀರು ಕುಡಿಸಿ, ಆಮೇಲೆ ಕಾಫಿ ಕೊಡಿಸಿ, ಆಮೇಲೆ ವಿಷಯಕ್ಕೆ ಬಂದು ಯಾವ ಕಂಟೆಂಟ್ ಹೋಗಬೇಕು, ಯಾವ ಕಂಟೆಂಟ್ ಹೋಗಬಾರ್ದು ಅನ್ನೋದು ಒಂದಷ್ಟು ಚರ್ಚೆ ಆಗುತ್ತೆ 1 ಅವರ್. ಅದು ತುಂಬ ಹಿಂದೆ ಇತ್ತು, ತುಂಬ ವರ್ಷಗಳ ಹಿಂದೆ ಪ್ರೊಡ್ಯೂಸರ್ ಡೈರೆಕ್ಟರ್ ಕರೆಸಿ ಈ ಥರ ಎಲ್ಲ ಚರ್ಚೆ ಮಾಡಿ ಅದಕ್ಕೆ ಅದೆಲ್ಲ ಪಿಕ್ಚರ್ ಎಲ್ಲ ಹಿಟ್ ಆಗ್ತಾ ಇತ್ತು. ಆ ಸಿಸ್ಟಮ್ನ ಆಗಿಂದಲೂ ಮೇಷ್ಟ್ರು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅಮೇರಿಕಾಗೆ ಫಿಲ್ಮು ಅಂದರೆ ಫಸ್ಟ್ಗೂ ಕೂಡ ನಾವು ಕೆಲಸ ಮಾಡಿದ್ವಿ, PR ಕೆಲಸ ಮಾಡಿದ್ವಿ, ನಮ್ಮ ಅಂಕಲ್ ಅವಾಗಿದ್ದರು. ಸೆಕೆಂಡ್ಗೂ ಕೂಡ ಮೇಷ್ಟ್ರು ಕರೆದು ಕೆಲಸ ಕೊಟ್ಟಿದ್ದಾರೆ. ಅವರೆಲ್ಲ ಸಿನಿಮಾಗಳು ನಮ್ಮ ರಾಘವೇಂದ್ರ ಚಿತ್ರವಾಣಿ ಎಲ್ಲ ವರ್ಕ್ ಮಾಡಿದ್ದಕ್ಕೆ ಖುಷಿ ಆಗುತ್ತೆ. 100% ಪಿಕ್ಚರ್ ಚೆನ್ನಾಗಿ ಬಂದಿರುತ್ತೆ ಅನ್ನೋ ಗ್ಯಾರಂಟಿ ಇದೆ. ಅಮೇರಿಕಾ ಪಾರ್ಟ್ 1 ಹೆಂಗೆ ಸಕ್ಸಸ್ ಆಯಿತೋ ಅಷ್ಟೇ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ವೆಂಕಟೇಶ್ ಏನಾದ್ರು ಹೊಸ ಸ್ಟ್ರಾಟಜಿಗಳು ಏನಾದ್ರು ಮಾಡ್ತೀರಾ ಪಬ್ಲಿಸಿಟಿಗೆ ಸಿನಿಮಾ ಆಗಿದ್ದಕ್ಕೆ? ಹೊಸ ಸ್ಟ್ರಾಟಜಿಗಳು ನನಗೆ ಗೊತ್ತಾಯ್ತು ನೀವು ಹೊಸ ಬೇಕಾದಷ್ಟಿದೆ, ಒಂದೊಂದೇ ಹೇಳ್ಕೊಂಡು ಹೋಗ್ತೀವಿ. ಈಗ ಫಸ್ಟ್ ಇದು ಅಷ್ಟೇ ಟೈಟಲ್ದು, ನಿಮ್ದು ಹೊಸದೇನೋ ಐಡಿಯಾಗಳು ಅದೆಲ್ಲ ಐಡಿಯಾಸ್ ಮೇಷ್ಟ್ರು ಮತ್ತು ಅವ್ರ ಟೀಮ್ ಕೊಟ್ಟಿದ್ದೀನಿ. ಒಂದೊಂದು ಎಕ್ಸಿಕ್ಯೂಟ್ ಆದಾಗ ಗೊತ್ತಾಗುತ್ತೆ, ಇದು ಹೊಸ ಐಡಿಯಾ ನೆಕ್ಸ್ಟ್ ಪ್ರೆಸ್ ಮೀಟ್ಗೆ ಅಂದರೆ ಒಂದೊಂದೇ ಇನ್ನೊಂದು 7-8 ಆಗುತ್ತೆ. ಮತ್ತು ಹಳ ತಿಂದನೇ ಹೊಸ ಐಡಿಯಾಗಳು ಬರುತ್ತಾ ಅದೇ ಚಂದ್ರಪ್ಪ ಅಂತ. ನಾಥೇಳಿ ಸರ್ ಜೊತೆ 2014 ಕೆಲಸ ಮಾಡ್ತಾ ಇದ್ದೀನಿ. ಅವ್ರ ಸಿನಿಮಾಗಳಲ್ಲಿ ಮಾರ್ಕೆಟಿಂಗ್ ಕೋಆರ್ಡಿನೇಟರ್ ಆಗಿ. ನಾಥೇಳಿ ಸರ್ ಜೊತೆ ಸಿನಿಮಾದಲ್ಲಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ಒಂದು ಸಿನಿಮಾದ ಎನ್ಸೈಕ್ಲೋಪೀಡಿಯಾನ ಒಂದು ಸ್ವಲ್ಪ ನೋಡಿದಂಗೆ. ಯಾಕಂದ್ರೆ ಎಲ್ಲ ಪ್ರತಿಯೊಂದು ಹಂತದಲ್ಲೂ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ನ ನಾವು ನೋಡ್ತೀವಿ. ಸರ್ ಹೇಳಿದಾಗೆ ಒಂದು ಪ್ರೆಸ್ ಮೀಟಿಗೆ 4 ಮೀಟಿಂಗ್ ಆಗುತ್ತೆ. ಆ ಥರ ಇಡೀ ಸಿನಿಮಾದ ಮಾರ್ಕೆಟಿಂಗ್ ಇವತ್ತು ಶುರು ಆಗಿದೆ. ಇವತ್ತಿಂದ ಇನ್ನೊಂದು 3 ತಿಂಗಳಲ್ಲಿ ನಾವು ಇನ್ನು ಮುಂದೆ ಬರಬೇಕು ಅಂತ ಇದ್ದೀವಿ. ಸೊ ನಿಮ್ಮೆಲ್ಲ ಸಪೋರ್ಟ್ ನಮಗೆ ಬೇಕು. ಆಮೇಲೆ ಟೈಟಲ್ ಅಮೇರಿಕಾ ಅನ್ನೋದು ಒಂದು ನಾಸ್ಟಾಲಜಿಕ್ ಫೀಲಿಂಗ್ ಎಲ್ರಿಗೂ. ಸೊ ಅದೇ ಥರ ಫೀಲ್ ಈ ಸಿನಿಮಾದಲ್ಲಿ ಅದಕ್ಕಿಂತ ಚೆನ್ನಾಗಿದೆ ಅಂತ ಕೇಳ್ತೀವಿ. ನಾವು ಸಿನಿಮಾ ನೋಡಿಲ್ಲ, ಮಾರ್ಕೆಟಿಂಗ್ ಟೀಮ್ ಆಗಿರೋ ಕಾರಣ. ಬಟ್ ಆ ನಂಬಿಕೆ, ಆ ಭರವಸೆಯಿಂದ ಈ ಸಿನಿಮಾನ ಪ್ರಮೋಟ್ ಮಾಡಬೇಕು ಅಂತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ ಡೈರೆಕ್ಟರ್ ಶಿವು ಮಾತನಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಕಲಾ ನಿರ್ದೇಶನದ 2ನೇ ಸಿನಿಮಾ. ಮೇಷ್ಟ್ರ ಜೊತೆಗೆ ಮೊದಲ ಸಿನಿಮಾನು ಮಾಡಿದ್ದೆ, ಅದು ಲಂಡನಲ್ಲಿ ಮಾಡಿದ್ದೆ, ಇದು ಅಮೆರಿಕದಲ್ಲಿ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ನಾನು ರಂಗಭೂಮಿಯಲ್ಲಿ ಥಿಯೇಟ್ರಲ್ಲಿ ಆರ್ಟ್ ವರ್ಕ್ ಮಾಡ್ತಾ ಇದ್ದೆ, ನಿರ್ದೇಶನ ಮಾಡ್ತಾ ಇದ್ದೆ. ಸರ್ ಕರೆದು ನನಗೆ ಸಿನಿಮಾದಲ್ಲಿ ನೀನು ಆರ್ಟ್ ಡೈರೆಕ್ಟ್ ಮಾಡಬೇಕು ಅಂತಂದಾಗ, ಕತೆ ಹೇಳಿದಾಗ ನನಗೆ ಸಿನಿಮಾದಲ್ಲಿ ಮಾಡೋಕ್ಕಾಗತ್ತಾ ಅಂತ ಒಂದು ಪ್ರಶ್ನೆ ಇತ್ತು. ಬಟ್ ಈ ಸಿನಿಮಾದಲ್ಲಿ ಬೇರೆ ಸಿನಿಮಾ ಥರ ಕನ್ಸ್ಟ್ರಕ್ಷನ್ ವರ್ಕು ಆ ಥರದ ಬಿಗ್ ಎಲಿಮೆಂಟ್ ಆರ್ಟ್ ಎಕ್ಸಿಕ್ಯೂಷನ್ ಏನೂ ಇರಲಿಲ್ಲ. ಬಟ್ ಸರ್ ಕತೆ ಹೇಳಿದಾಗ ನನಗೊಂದು ಮಾತು ಹೇಳಿದರು, ಪ್ರತಿಯೊಂದು ವಿಭಾಗವೂ ಕೂಡ ಕತೆ ಹೇಳಬೇಕು. ಸೊ ನೀನು ಆರ್ಟ್ ಡೈರೆಕ್ಟ್ರಾಗಿ ಏನನ್ನ ಎಲಿಮೆಂಟ್ನ ತರಬಹುದು, ಸಜೆಸ್ಟಿವ್ ಆಗಿ ಒಂದು ಪ್ರಾಪ್ ಕೂಡ, ಒಂದು ಚಿಕ್ಕ ಚಿಕ್ಕ ವಸ್ತುಗಳು ಕೂಡ. ಈಗ ಈ ಸಿನಿಮಾದಲ್ಲಿ ಕಥೆಯಲ್ಲಿ ಯಾವುದೇ ರೀತಿಯಾದಂಥ ಕನ್ಸ್ಟ್ರಕ್ಷನ್ ವರ್ಕ್ಸ್ ಇರಲಿಲ್ಲ, ಆರ್ಟ್ಗೆ ಸ್ಕೋಪು. ಆದರೆ ಒಂದು ಪ್ರಾಪರ್ಟಿ ಕೂಡ ಒಂದು ಕತೆ ಹೇಳಬೇಕು, ಅದು ಒಂದು ಮೆಟಾಫರ್ ಆಗಿ ಮಾತಾಡಬೇಕು ಅಂತ ಸರ್ ಸಜೆಷನ್ ಕೊಟ್ಟಾಗ ನಾನು ಕಥೆಯನ್ನು ಇಟ್ಕೊಂಡು ನಮ್ಮ ನಟರುಗಳು ಬಳಸ್ತಿರುವಂತಹ ಪ್ರಾಪರ್ಟಿ ಅಥವಾ ಚಿಕ್ಕ ಎಲಿಮೆಂಟು ಕೂಡ ಏನಾದರೂ ಒಂದು ಎಮೋಷನ್ನ ಕೊಡ್ಬೋದಾ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಮತ್ತು ನನಗೆ ಹೊಸಬನಾಗಿರೋದ್ರಿಂದ ನನಗೆ ಈ ಆರ್ಟ್ ವರ್ಕ್ನಲ್ಲಿ ತುಂಬ ಹೆಲ್ಪ್ ಮಾಡಿದ್ದು DOP, ಕಲರ್ ಕರೆಕ್ಟ್, ನಮಗೆ ಆರ್ಟ್ ವರ್ಕಲ್ಲಿ ಕಲರ್ ಕರೆಕ್ಷನ್ ಆಗಿರ್ಬೋದು, ಕಲರ್ ಪ್ಯಾಲೆಟ್ ಆಗಿರ್ಬೋದು, ಇದನ್ನೆಲ್ಲವನ್ನ ಕೊಟ್ಟು, ಮತ್ತು ನಮ್ಮ ನಿರ್ದೇಶನ ತಂಡ ಆ ನಿಟ್ಟಿನಲ್ಲಿ ಪ್ರಾಪ್ ಲಿಸ್ಟ್ ಆಗಿರ್ಬೋದು, ಸೆಟ್ ವರ್ಕ್ಗೆ ಸಹಾಯ ಆಗಿರ್ಬೋದು, ತುಂಬ ಚೆನ್ನಾಗಿ ಕೆಲಸ ಆಗಿದೆ. ಕತೆ ಸ್ಟ್ರಾಂಗ್ ಆಗಿರಬೇಕು. ಸೊ ಈ ಸಿನಿಮಾ ಎಷ್ಟು ಸಮಯ ತಗೊಂಡ್ರು ಅದೆಲ್ಲರೂ ಸ್ಟ್ರಾಂಗ್ ಆಗಿ ಉಳಿಸಿದ್ದು ಕತೆ. ಸೊ ಅಮೆರಿಕಲ್ಲಿ ಚಳಿ, ಮಳೆ, ಗಾಳಿ, ಸೊ ಸ್ನೋ ಎಲ್ಲ ಒಂದೇ ದಿನದಲ್ಲಿ ನೋಡಿದ್ದೀವಿ.
ಸೊ ಅದೇ ಥರ ಅಮೆರಿಕ 2ನಲ್ಲಿ ನೀವು ಅದನ್ನೆಲ್ಲ ನೋಡ್ತೀರಾ. ಸೊ ಅಷ್ಟೇ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಎಲ್ಲ ತಂತ್ರಜ್ಞರಿಗೂ ಪ್ರೀತಿಯ ಧನ್ಯವಾದಗಳು. ಒಂದು ಗ್ರೂಪ್ ಫೋಟೋ ಈ ಕೊಲಾಬ್ರೇಷನ್ ಬಗ್ಗೆ ದಯವಿಟ್ಟು ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ನನಗೆ ನಾಗತಿಹಳ್ಳಿ ಸರ್ ಕಾಲ್ ಮಾಡಿ ಆಫೀಸಿಗೆ ಕರೆದ್ರು. ಅವ್ರು ಫಸ್ಟ್ ಹೇಳಿದ್ದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಮೆರಿಕ 2 ಅಂತ. ಅವಾಗಲೇ ನಾನು ಮೆಂಟಲಿ ಇದು ಎಷ್ಟು ಹೇಳ್ತೀನಿ ಅಂತ ಫಿಕ್ಸ್ ಆದೆ. ಬಿಕಾಸ್ ಅಮೆರಿಕ ನನಗೆ ಇನ್ನೂ ನೆನಪಿದೆ. ನಾನು ಥಿಯೇಟರ್ಗೆ ಹೋಗಿ ನೋಡಿದ್ದೆ. ಆ ಟೈಮಲ್ಲಿ ಎಲ್ಲರೂ ಅಮೆರಿಕ ನೋಡ್ಬೋದು ಅಂತ ಥಿಯೇಟರ್ಗೆ ಹೋದರು. ಬಟ್ ಸಿನಿಮಾಯಿಂದ ಆಚೆ ಬರ್ತಾ ಸೂರ್ಯ, ಭೂಮಿ ಮತ್ತು ಶಶಾಂಕ್ನ ಮನಸ್ಸಲ್ಲಿ ಇಟ್ಕೊಂಡು ವಾಪಸ್ ಬಂದರು. ಆ್ಯಂಡ್ ಅವ್ರು ಇನ್ನೂ ಮನಸ್ಸಲ್ಲೇ ಇದ್ದಾರೆ ಕನ್ನಡ ಪ್ರೇಕ್ಷಕರದು. ಆ್ಯಂಡ್ ಆ ಸೋಲ್ ಆಫ್ ದ ಫಿಲ್ಮ್ ಏನಿದೆ ಸರ್ ನನಗೆ ಕತೆ ಹೇಳಿದಾಗ ಈ ಸಿನಿಮಾದಲ್ಲೂ ಆ ಸೋಲ್ ಹಾಗೇ ಇದೆ. ಆ್ಯಂಡ್ ನಾನು ಟೈಟಲ್ಲಿ ಎಸ್ ಅನ್ಬೇಕು ಅಂದ್ಕೊಂಡವನು ಕತೆ ಕೇಳಿದಾಗ ಡೆಫಿನೆಟ್ಲಿ ಇದನ್ನು ನಾನು ಮಾಡಲೇಬೇಕು ಅಂತ ಅಂದ್ಕೊಂಡೆ. ಪ್ರತಿ ಸಲ ನಾನು US ಹೋದಾಗ ನನ್ನ ಫ್ಯಾಮಿಲಿ US ಅಲ್ಲಿ ಇರೋದು. ಸೊ ಪ್ರತಿ ಸಲ ನಾನು US ಹೋದಾಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆ್ಯಂಡ್ ಅವಾಗ ಅಮೆರಿಕ 2 ಅಂದಾಗ ತುಂಬ ಎಕ್ಸೈಟ್ ಆಗ್ತಾರೆ. ಬಿಕಾಸ್ ಹಲವಾರು ಜನ ಅಮೆರಿಕ ಸಿನಿಮಾ ನೋಡಿ ಅಮೆರಿಕಾಗೆ ಹೋದವರಿದ್ದಾರೆ. ಆ್ಯಂಡ್ ಅಲ್ಲಿ ತುಂಬ ಕಾಯ್ತಾ ಇದ್ದಾರೆ ಅಮೆರಿಕ 2 ಸಿನಿಮಾ ನೋಡೋಕ್ಕೆ. ಸೊ ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್. ಹಾಗೆ ನಾಗತಿಹಳ್ಳಿ ಸರ್ ಬಗ್ಗೆ ಹೇಳಬೇಕಾದ್ರೆ ಈಗ ಸ್ಟೇಜಲ್ಲಿ ಅವರೊಂದು 10-15 ಮಿನಿಟ್ಸ್ ಹಳೆ ಕಥೆಗಳಿಂದ ಹೊಸ ಕತೆ ಹೇಗೆ ಹುಟ್ಟುತ್ತೆ ಅಂತ ಒಂದು ಹೇಳಿದ್ರಲ್ಲ, ಅಷ್ಟೇ ಇಂಟ್ರೆಸ್ಟಿಂಗ್. ಅವರ ಪ್ರತಿ ದಿನ ಸೆಟ್ಟಲ್ಲಿ ಅವ್ರು ಮಾತಾಡೋದು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಷ್ಟೇ ಹೊಸ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ನನಗೆ ಆ್ಯಸ್ ಅ ಪರ್ಫಾರ್ಮರ್, ಆ್ಯಸ್ ಅ ಆ್ಯಕ್ಟರ್ ತುಂಬ ಖುಷಿ ಇದೆ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು. ಬಿಕಾಸ್ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದು. ಅವರು ಇಮೋಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಂಡ್ ಅವರ ಬರವಣಿಗೆ ತುಂಬ ಚೆನ್ನಾಗಿದೆ. ಅಂದರೆ ಡೈಲಾಗ್ಸ್ ಇರ್ಬೋದು, ಕೆಲವೆಲ್ಲ ವರ್ಡ್ಸ್ CA ಅವ್ರು ಹೇಳಿದ್ರು, ನಾನು ಕೇಳಿರಲಿಲ್ಲ. ನನ್ನ ಸರ್ ಹತ್ರ ಸರ್ ಇದೇನು ಸರ್ ಇದು ವರ್ಡ್ ಅಂತ ಕೇಳ್ತಾ ಇದೆ. ಸೊ ನಮಗೂ ಒಂದು ಕಲಿಯುವಂಥ ಒಂದು ಅವಕಾಶ. ಆ್ಯಂಡ್ ಅಷ್ಟು ಲೆಜೆಂಡರಿ ಆ್ಯಕ್ಟರ್ಸ್ನ ಡೈರೆಕ್ಟ್ ಮಾಡಿದವರು, ಅಷ್ಟೊಂದು ಅವರ ಪ್ರತಿ ಸಿನಿಮಾನು ಉಂಡೋದ ಇರ್ಬೋದು, ಬಾನಲೆ ಮತ್ತು ಚಂದ್ರಿಕೆ ಇರ್ಬೋದು, ಇದೆಲ್ಲ ಪಾಪ್ ಕಲ್ಚರ್, ಅಂದರೆ ಕಲ್ಟ್ ಕ್ಲಾಸಿಕ್ಸ್. ಅಮೆರಿಕ ಇರ್ಬೋದು. ನಾನು ಯಾವುದೇ ಹಿಲ್ ಸ್ಟೇಷನ್ಗೆ ನನ್ನ ವೈಫ್ನ ವೆಕೇಶನ್ಗೆ ಕರ್ಕೊಂಡೋದ್ರೆ ಬಾನಲೆ ಮತ್ತು ಚಂದ್ರಿಕೆ ಥರ ಏನು ಮಾಡಲ್ಲ ತಾನೆ ಅಂತಾರೆ. ಸೊ ಸರ್ದು ಬೆಸ್ಟ್ ಕ್ವಾಲಿಟಿ ಏನಂದರೆ, ಈಗ ಅವ್ರು ಹೇಳಿದ್ರು ಯಾವ ಕಥೆನೂ ಹೊಸದಲ್ಲ, ಎಲ್ಲ ಹಳೆ ಕಥೆಗಳಿಂದನೇ ಹೊಸ ಕಥೆಗಳು ಹುಟ್ಟೋದು ಅಂತ. ನಾನೆಲ್ಲೋ ಓದಿದ್ದೆ, ಆಲ್ ಪಾಸಿಬಲ್ ಸ್ಟೋರೀಸ್ ಹ್ಯಾವ್ ಬಿನ್ ಟೋಲ್ಡ್ ಬಟ್ ನಾಟ್ ಬೈ ಯು. ಸೊ ಸರ್ದು ಎಲಿಮೆಂಟ್ ಇದೆಯಲ್ಲ, ಯು ಅನ್ನೋ ಎಲಿಮೆಂಟ್, ಅವರ ಬೈ ಹಾರ್ಟ್ ಈಸ್ ವೆರಿ ಯಂಗ್, ಪ್ರಾಬ್ಲಿ ಯಂಗರ್ ದೆನ್ ಆಲ್ 3 of us. ಬಿಕಾಸ್ ತುಂಬ ಜನ ಇದನ್ನು ಮೆನ್ಷನ್ ಮಾಡಿದ್ರು. ನಾವು ಆ ಚಳಿಯಲ್ಲಿ, ಆ ಮಳೆಯಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಸರ್ಗೆ ಇದ್ದಿದ್ದಂಥ ಎನರ್ಜಿ ನಮ್ಮಲ್ಲಿ ಯಾರಲ್ಲೂ ಇರಲಿಲ್ಲ. ಒಂದು ಮಗು ಥರ ಅವರು ಪ್ರತಿ ಸೀನ್ನ ಎಕ್ಸ್ಪ್ಲೇನ್ ಮಾಡೋ ರೀತಿ ಇರ್ಬೋದು, ಅದರಲ್ಲಿ ಏನು ಎಕ್ಸಾಕ್ಟ್ಲಿ ಈಗ ನಾವು ಪರ್ಫಾರ್ಮ್ ಮಾಡಿದಾಗ ಏನೋ ಒಂದು ಮಿಸ್ ಆಗುತ್ತೆ, ಅವ್ರು ಬಂದ ಆ ಇಮೋಷನ್ ಏನು ಬೇಕು. ಬಿಕಾಸ್ ಈಸ್ ವೆರಿ ಫೋಕಸ್ಡ್ ಆನ್ ದ ಕ್ಯಾರೆಕ್ಟರ್ ಆರ್ಕ್. 3 ಜನಕ್ಕೂ ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆರ್ಕ್. ಆ್ಯಂಡ್ ಅದನ್ನು ಎಕ್ಸ್ಪ್ಲೇನ್ ಮಾಡಿ ನಮ್ಮ ಹತ್ರ ದ ಬೆಸ್ಟ್ ತರಿಸಿದ್ದಾರೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟ್ ಶಾನ್ವಿ ಆ್ಯಂಡ್ ಪೃಥ್ವಿ. ಐ ಥಿಂಕ್ ಶಾನ್ವಿ ರೀಸೆಂಟ್ ಟೈಮ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ರೋಲ್ಸ್ ದಟ್ಸ್ ಬಿನ್ ರಿಟರ್ನ್ ಫಾರ್ ಫೀಮೇಲ್ ಇದು ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಅಷ್ಟೇ ಅದ್ಭುತವಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ಚಾಲೆಂಜಿಂಗ್ ರೋಲ್ ಆ್ಯಂಡ್ ತುಂಬ ಕಮಿಟೆಡ್ ಆ್ಯಕ್ಟರ್. ತುಂಬ ತಲೆ ಕೆಡಿಸ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾ ಇದ್ರು. ತುಂಬ ನನ್ನ ಕ್ಯಾರೆಕ್ಟರ್ ಈ ಥರ ಬಿಹೇವ್ ಮಾಡಲ್ಲ, ನನ್ನ ಕ್ಯಾರೆಕ್ಟರ್ ಈ ಥರ ಮಾಡಲ್ಲ ಅಂತ ತಲೆ ಕೆಡಿಸ್ಕೊಂಡು ಪ್ರತಿ ಸೀನ್ಗೂ ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಪೃಥ್ವಿ, ಐ ಥಿಂಕ್ ಈಸ್ ಆಲ್ಸೋ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ. ಅವರು ಫಸ್ಟ್ ಡೇ ನಾನು ಮೀಟ್ ಮಾಡಿರೋರನ್ನ US ಅಲ್ಲೇ, ಅದಕ್ಕಿಂತ ಮುಂಚೆ ನಾವೆಲ್ಲೂ ಮೀಟ್ ಮಾಡಿರಲಿಲ್ಲ ಅನ್ಸುತ್ತೆ, ಬಟ್ ಫಸ್ಟ್ ಡೇನೇ ನಾವು ಫ್ರೆಂಡ್ಸ್ ಆಗೋದು. ಆ್ಯಂಡ್ ತುಂಬ ಬೇಗ ಕನೆಕ್ಟ್ ಆದ್ವಿ, ತುಂಬ ಕ್ಲೋಸ್ ಆದ್ವಿ. ಆ್ಯಂಡ್ ಥ್ರೂ ಔಟ್ ದ ಜರ್ನಿ ನಾವೆಲ್ಲೇ ಯಾವುದೇ ಲೊಕೇಶನ್ಗೆ ಹೋಗೋದಾದ್ರೂ 3 ಜನ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದೆ. ಐ ಥಿಂಕ್ ಅದೂ ನಮ್ಮ ಬಾಂಡನ್ನ ಜಾಸ್ತಿ ಮಾಡ್ತಾ ಅನ್ಕೋತೀನಿ. ಆ್ಯಂಡ್ ನಾವು US ಇಂದ ವಾಪಸ್ ಬರಬೇಕಾದ್ರೆ ತುಂಬ ಬೇಜಾರಾಗಿದ್ದು ಪೃಥ್ವಿಗೆ. ಬಿಕಾಸ್ ಅವರು ಒಂದು ಕಾರ್ ಕೊಟ್ಟಿದ್ರು, ಫೋರ್ಡ್ ಮಸ್ಟ್ಯಾಂಗ್.
ಅದನ್ನ ಬಿಟ್ಟು ಬರೋಕ್ಕೆ ತುಂಬಾ ನೋವಲ್ಲಿದ್ರು ಅದನ್ನ ಬಿಟ್ಟು ಬರ್ಬೇಕಾದ್ರೆ. ಆ್ಯಂಡ್ ಆಫ್ಕೋರ್ಸ್ ಟೆಕ್ನಿಷಿಯನ್ಸ್ SK ರಾವ್, ಬ್ರಿಲಿಯಂಟ್ ಸಿನಿಮಾಟೋಗ್ರಾಫರ್. ನೀವು ವಿಜುವಲ್ಸ್ ಈ ಸಿನಿಮಾದು ತುಂಬಾ ಚೆನ್ನಾಗಿದೆ. ಆರ್ಟ್ ಡೈರೆಕ್ಟರ್ ಹೇಳಿದಾಗ ಕಲರ್ ಪ್ಯಾಲೆಟ್ ಏನಿರಬೇಕು ಒಂದು ಫ್ರೇಮಲ್ ಕಲರ್ಸ್ ಯಾವ ರೀತಿ ಇರಬೇಕು, ಲೈಟಿಂಗ್, ಎವ್ರಿಥಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಶ್ರೀ ಕ್ರೇಜಿ ಮೈಂಡ್ಸ್, ನಿಮಗೆ ನೀವೇ ಹೆಸರು ಇಟ್ಕೊಂಡಿದ್ದೀರಾ ಇಲ್ಲ ಬೇರೆಯವ್ರು ಇಟ್ಟಿದಾರ ಗೊತ್ತಿಲ್ಲ, ಬಟ್ ಅವ್ರ ಹೆಸರಿಗೆ ಕರೆಕ್ಟ್ ಆಗಿದ್ದಾರೆ ಅವರು. ಆ್ಯಂಡ್ ಡೈರೆಕ್ಷನ್ ಟೀಮ್ ಸಮೀರಾ, ಆಮೇಲೆ ನಿಸಾರ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರು ಆನ್ ಸೆಟ್. ಆ್ಯಂಡ್ ಶೋಭಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಥ್ರೂ ಔಟ್ ದ ಫಿಲ್ಮ್ ನಮ್ಮನ್ನು ನೋಡ್ಕೊಂಡಿರುವಂಥ ರೀತಿ, ನಮ್ಮನ್ನು ಟ್ರೀಟ್ ಮಾಡಿದಂಥ ರೀತಿ, ವಿ ಫೆಲ್ಟ್ ಲೈಕ್ ವಿ ಆರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಎಕ್ಸೈಟೆಡ್, ಮನೋಮೂರ್ತಿ ಸರ್ ಮತ್ತೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು. ಆ್ಯಂಡ್ ನಕುಲ್ ಅಫ್ಕೋರ್ಸ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಯಾ, ಐ ಥಿಂಕ್ ಯಾರು ಮಿಸ್ ಮಾಡಿಲ್ಲ ಅನ್ಕೋತೀನಿ. ನಿರೂಪಣೆ ನಿಮ್ಮ ಪಾತ್ರ ಮೊದಲನೇ ಪಾರ್ಟ್ಗಿಂತ ಕಂಟಿನ್ಯೂ ಆಗುತ್ತಾ? ಫಸ್ಟ್ ಪಾರ್ಟ್ ಇದೆಯಲ್ಲ, ಅದಕ್ಕೂ ಕತೆ ಎಷ್ಟು ಬಿಟ್ಕೊಡ್ಬೋದು ನಂಗೆ ಗೊತ್ತಿಲ್ಲ. ಓಕೆ, ಮೈಕ್ ಸರ್ ನಾವು ಮಾತಾಡಾದ್ಮೇಲೆ ಕಂಟಿನ್ಯೂ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ನಿರೂಪ್ ಸರ್. ಪ್ರಶ್ನೆಗೆ ಉತ್ತರ ಹೋಗುತ್ತಾ ಇರಿ ಅಷ್ಟೊತ್ತಿಗೆ. ಇದೀಗ ಶಾನ್ವಿ ಅವರೇ. ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಒಂದು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡಿದ್ದೀನಿ. ಫುಲ್ ನರ್ವಸ್ನೆಸ್ ಆಗ್ತಾ ಇದೆ. ಎಲ್ಲ ನೇಮ್ಸ್, ಎಲ್ಲ ಸ್ಟೋರೀಸ್ ಎಲ್ಲ ತಲೆಯಲ್ಲಿ ಇದರ ಸುತ್ತಾಡ್ತಾ ಇದೆ ಎಕ್ಸಾಕ್ಟ್ಲಿ ರೈಟ್ ನೌ. ಬಟ್ ಐ ಸ್ಟಾರ್ಟ್ ಫ್ರೆಶ್ ಲೈಕ್ ದ ಫಸ್ಟ್ ಫಿಲ್ಮ್ ಆಫ್ ಮೈನ್. ಫಸ್ಟ್ಲಿ ನಾಡಿಗೇರಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕ್ಯಾರೆಕ್ಟರ್. ಯಾಕಂದರೆ ಈ ಥರ ಕ್ಯಾರೆಕ್ಟರ್ ನಾನು 13 years ಕರಿಯರಲ್ಲಿ ನನಗೆ ಸಿಕ್ಕಿಲ್ಲ. ಆ್ಯಂಡ್ ಐ ಆಮ್ ಹ್ಯಾಪಿ ಐ ವಿಲ್ ನಾಟ್ ಫೈಂಡ್ ಇಟ್, ಬಿಕಾಸ್ ಈ ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡೋಕ್ಕೆ ಆ್ಯಕ್ಚುಲಿ ಸ್ವಲ್ಪ ಮೆಚ್ಯೂರಿಟಿ ಬೇಕು. ಆ್ಯಂಡ್ ಐ ಡೋಂಟ್ ಥಿಂಕ್ ಐ ಹ್ಯಾಡ್ ದ್ಯಾಟ್. ಐ ವುಡ್ ಹ್ಯಾವ್ ಸ್ಪಾಯ್ಲ್ಡ್ ದ ಕ್ಯಾರೆಕ್ಟರ್. ಮೆಚ್ಯೂರಿಟಿ ಆಫ್ ದ ಕ್ಯಾರೆಕ್ಟರ್, ಲ್ಯಾಂಗ್ವೇಜ್ ಮೇಲೆ ಕಂಟ್ರೋಲ್ ಇರಬೇಕು, especially for this character. I think that was one point where me and sir were like, sir, ee generationally yaru accept ಮಾಡ್ತಾರೆ ಈ ವರ್ಡ್ನ. Then our Sameer and Nisar, Shivu, we all were like sitting and we were trying to bridge the gap between me and sir. Okay sir, okay. Then I was actually getting convinced at most of the points, because Ali, his experience ಬರುತ್ತೆ, his storytelling, his narration ಬರುತ್ತೆ, and I'm nothing in front of that. So it was a great experience working with sir. It was like a school. It was a schooling for me. And I hope I get good marks later. I got good marks from sir. Now the audience is ಕಂಟ್ರೋಲ್, ಲ್ಯಾಂಗ್ವೇಜ್ ಮೇಲೆ ಕಂಟ್ರೋಲ್ ಇರಬೇಕು. ಲ್ಯಾಂಗ್ವೇಜ್ ಮೇಲೆ ಕಂಟ್ರೋಲ್ ಇರಬೇಕು. ಕನ್ನಡ ಹೇಳಿ ಅಂತ ಆಕ್ಟರ್ ಅಲ್ವಾ, ಬರುತ್ತೆ. ಆಕ್ಟಿಂಗ್ ಮಾಡೋ ಟೈಮಲ್ಲಿ ಬರುತ್ತೆ, ಡಬ್ಬಿಂಗ್ ಮಾಡೋ ಟೈಮಲ್ಲಿ ಬರುತ್ತೆ. That's the part of our job. So ಬರಲೇಬೇಕು. So if of course I'm not saying I'm 100%, but I think 60% if I cross, I feel I'm like passing it with high numbers. And my co-stars, amazing. I think we were more enjoying. I was enjoying the shoot because of them. ಅಲ್ಲಿ ತುಂಬ ಕಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ದೀವಿ, because temperature, weather, nothing was actually very supportive except for the people in the team. So my technical team of this film, each and every person, from the lighting department to the production, everything was, they are the stars of the film. They have taken the film on their shoulders. So happy for them, thank you to them. And my co-stars, I love them because they have been so supportive. And so like a friendly thing, it just went off. It was not like a pressure because of them. So thank you Niru, thank you Prithvi, and I hope our chemistry is seen more on the screen. Yeah, who else to thank? Thank you all for listening to me, and thank you in advance for supporting the film. Thank you so much. ಈಗ ಶುರುವಿಗೆ ಮೇಷ್ಟ್ರು ಮಾತಾಡಿ ಆಯಿತು, ಆಮೇಲೆ ಎಲ್ಲರೂ ಮಾತಾಡಿದ್ದಾರೆ. ಈಗ ನಾನು ಏನೇ ಮಾತಾಡಿದ್ರು ಹಳೇದಾಗುತ್ತೆ, ಬಟ್ ಹಳೆ ಮಾತಿಂದಲೇ ಹೊಸ ಮಾತು ಹುಟ್ಟೋದಲ್ಲ. ಕರೆಕ್ಟ್. ಏನಾದರೂ ಹೊಸದಾಗಿ ಹುಡ್ಸೋಣ ಈಗ. ಬಟ್ ಭಾಳ ಖುಷಿ ಇದೆ. ಮೊದಲನೇದಾಗಿ ನಮ್ಮ ಅಮೇರಿಕಾ 2 ಚಿತ್ರತಂಡದ
ಏಜಲ್ಲಿ ಹಿರಿಯರಾಗಿರುವಂತಹ ಮತ್ತು ಎನರ್ಜಿಯಲ್ಲಿ ಹುಮ್ಮಸ್ಸಲ್ಲಿ ಉತ್ಸಾಹದಲ್ಲಿ ನಮ್ಮೆಲ್ಲರಿಗಿಂತ ಯಂಗೆಸ್ಟ್ ಆಗಿರುವಂತಹ ಮೇಷ್ಟ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಬಿಕಾಸ್ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಪ್ರೇಮ ಕಾವ್ಯಗಳಲ್ಲಿ ಅಥವಾ ಲವ್ ಸ್ಟೋರೀಸ್ಗಳಲ್ಲಿ ಅಥವಾ ಮ್ಯೂಸಿಕಲ್ ಹಿಟ್ಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುವಂತಹ ಸಿನಿಮಾಗಳಲ್ಲಿ ಒಂದು ಅಮೇರಿಕ. ಸೊ ಅದರ ಪಾರ್ಟ್ 2 ಅಲ್ಲಿ ನಮಗೆ ಅವಕಾಶ ಸಿಕ್ಕಿರೋದು ಖಂಡಿತವಾಗ್ಲೂ ಆ್ಯಸ್ ಅನ್ ಆ್ಯಕ್ಟರ್ ನನ್ನ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು 15-20 ವರ್ಷ ಆದಮೇಲೆ ಮತ್ತೆ ಸ್ಕೂಲಲ್ಲಿರುವಂಥ ಅನುಭವ ನನಗೆ ಮೇಷ್ಟ್ರ ಫಿಲ್ಮಲ್ಲಿ ಅನಿಸಿದ್ದು. ಅಂದರೆ ಸ್ಕೂಲಲ್ಲೆಲ್ಲ ಸ್ವಲ್ಪ ಫೇವ್ರೆಟ್ ಟೀಚರ್ ಇದ್ದರೆ, ಫೇವ್ರೆಟ್ ಸರ್ ಇದ್ದರೆ ಅವ್ರ ಹತ್ರ ಬೇಷ್ ಅನ್ಸ್ಕೊಡೋದು, ಗುಡ್ ಅನ್ಸ್ಕೊಡೋದೆಲ್ಲ ಇರುತ್ತಲ್ಲ. ಸೊ ಚೆನ್ನಾಗಿ ಆ್ಯಕ್ಟ್ ಮಾಡಿದಾಗ ಗುಡ್ ಅಂತ ಇದ್ರು ಅವರು, ಜಾಸ್ತಿ ಏನು ಅಂತ ಇರಲಿಲ್ಲ. ಸೊ ಗುಡ್ ಅಂದಾಗಲೇ ನಂಗೆ ಭಾಳ ಖುಷಿ ಆಗ್ತಾ ಇತ್ತು, ಒಂಥರ ಏನೋ ಒಂದು ಖುಷಿ. ಡೆಫಿನೆಟ್ಲಿ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಅವರ ಎನರ್ಜಿ ಏನು ಅಂತ ನನಗೆ ಗೊತ್ತಾಗಿದ್ದು ನಾನು ಡೈರೆಕ್ಷನ್ ಮಾಡಿದೆ. ಇತ್ತೀಚೆಗೆ ನಾನು ಡೈರೆಕ್ಷನ್ ಮಾಡಿದೆ, ಅವಾಗ ಗೊತ್ತಾಯಿತು ಅವರು ಯಾವ ಲೆವೆಲ್ಗೆ ಒಂದು ಎನರ್ಜಿ ಇಟ್ಕೊಂಡು ಆ ಕಮ್ಮಿ ಟೆಂಪರೇಚರ್. ನಾನು ಈಗಲೂ ನೆನಪಿದೆ, ಯಾವುದೋ ಒಂದು ಶಾರ್ಟ್ ಸಣ್ಣ ಹೋಗುತ್ತಾ ಏನೋ ಅಂತ ಗೊತ್ತಿಲ್ಲ, ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿತ್ತು ಕ್ಯಾಮ್ರಾ, ಸರ್ ಓಡ್ತಾ ಇದ್ದಾರೆ ಶಾರ್ಟ್ ತಗೋಬೇಕು ಅಂತ. ಸೊ ಅದು ನಮ್ಮಂಥ ಯಂಗ್ಸ್ಟರ್ಸ್ಗೆ ಖಂಡಿತವಾಗ್ಲೂ ತುಂಬ ಇನ್ಸ್ಪೈರಿಂಗ್ ವಿಷಯ. ಬಹಳ ಅಂದರೆ ಬಹಳ ಕಲ್ತಿದ್ದೀನಿ ಈ ಸಿನಿಮಾದಿಂದ. ಅಮೇರಿಕ ಒಂದು ಅದ್ಭುತವಾದ ಅನುಭವ, ಸ್ಪೆಷಲಿ ಆ ಅನುಭವ ಎಲ್ರಿಗೂ ಆಗಬೇಕು. ಎಲ್ರಿಗೂ ನಾನು ಯೂಶಲಿ ಇಂಗ್ಲೀಷ್ ಫಿಲ್ಮ್ಸ್, ಹಾಲಿವುಡ್ ಫಿಲ್ಮ್ಸ್ ಎಲ್ಲ ಜಾಸ್ತಿ ನೋಡೋದ್ರಿಂದ ಆ ಲೊಕೇಶನ್ಗೆಲ್ಲ ಹೋಗ್ಬೇಕಲ್ಲ ಅಂತ ಒಂದು ಭಾಳ ಆಸೆ ಇತ್ತು. ಸೊ ಆ ಆಸೆ ಈ ಸಿನಿಮಾದಿಂದ ಈಡೇರಿದೆ. ಅದ್ಭುತವಾದ ಕೋ ಸ್ಟಾರ್ಸ್, ನಿರೂಪ್ ಬಾಯ್ ನಾವು ಮೂರವರೇ, ಆದರೆ ನಾನು ಭೇಟಿಯಾಗಿದ್ದವ್ರನ್ನ ಅಮೇರಿಕಾದಲ್ಲಿ. ನಿರೂಪ್ ಸರ್ ಒಂದು ಬ್ರದರ್ ಥರ ನನಗೆ ಬಹಳ ಆತ್ಮೀಯರಾಗಿದ್ವಿ. ಮೊದಲನೇ ದಿನದಿಂದ ಅದೊಂದು ವೈಬ್ ಮ್ಯಾಚ್ ಆಯಿತು. ಆ್ಯಂಡ್ ಅದ್ಭುತವಾದ ಆ್ಯಕ್ಟರ್, ಸುರದ್ರೂಪಿ ಆ್ಯಕ್ಟರ್ ಆ್ಯಂಡ್ ವೆರಿ ಮೆಚ್ಯೂರ್ ಆ್ಯಕ್ಟರ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಬಹಳ ಖುಷಿಯಾಗಿದೆ. ಇನ್ನಷ್ಟು ಸಿನಿಮಾಸ್ಗಳು ಮಾಡಬೇಕು, ಬಟ್ ನಮ್ಮ ಹೈಟ್ ಮ್ಯಾಚ್ ಆಗಲ್ಲ. ಆ್ಯಂಡ್ ಯೂಶ್ವಲಿ ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ನನಗೆ ಆ್ಯಕ್ಚುಲಿ ಕಷ್ಟ ಆಯಿತು ಇವ್ರ ಜೊತೆ ಆ್ಯಕ್ಟ್ ಮಾಡೋದು. ಬಿಕಾಸ್ ಬಹಳ ಇದೇನೋ ಗೊತ್ತಿಲ್ಲ, ಈ ಸಿನಿಮಾದಲ್ಲಿ ಯಾವ ಕೋರ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ರಂತೆ ಅವ್ರು ಈ ಸಿನಿಮಾ ಮಾಡೋ ಮೊದಲು. ಬಹಳ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ತುಂಬ, ಅಂದರೆ ಆ್ಯಕ್ಟರ್ಸ್ ಅಂದರೆ ಆ್ಯಕ್ಟಿಂಗ್ ಈಸ್ ನಥಿಂಗ್ ಬಟ್ ಗಿವ್ ಅಂಡ್ ಟೇಕ್ ಅಲ್ವಾ. ಸೊ ಇವ್ರು ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ರು, ನಮಗೆ ಕೊಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಶಾನ್ವಿ ಡೆಫಿನೆಟ್ಲಿ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ನಿರೂಪ್ ಸರ್ ಅಷ್ಟೇ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್, ಯೂಶಲಿ ದೃಶ್ಯಕಾವ್ಯ ಅಂತ ಹೇಳ್ತೀವಿ, ದೃಶ್ಯಕಾವ್ಯ ಅಂತ ಸುಮ್ಮನೆ ಹೇಳೋದಕ್ಕಾಗಲ್ಲ, ಕ್ಯಾಮ್ರಾಮನ್ ಕವಿ ಆಗಿರಬೇಕು. ಸೊ SK ಸರ್ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ, ಅಂಥ ಅದ್ಭುತವಾದ DOP ಅವರು. ಆ್ಯಂಡ್ ಶ್ರೀ ಕ್ರೇಜಿ ಮೈಂಡ್ಸ್ ಅವರು ಒಳ್ಳೆ ಎಡಿಟರ್ ಹೇಗೆ ಅಂತ ನನಗೆ ಗೊತ್ತಾಗಿದೆ. ಹೇಗೆ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತು US ಹೋಗೋಕ್ಕೆ ಒಂದು 16 ಗಂಟೆ ಬೇಕು. ನಾನು ಅವರು ಜೊತೆಲಿ ಇದ್ದಿದ್ದರಿಂದ ಒಂದು ಕಿಟಕಿ ಪಕ್ಕ ಬಸ್ನಲ್ಲಿ ಕೂತಂಗೆ ನಿಂತ್ಕಂಗೆ ಮಾತಾಡ್ತಿದ್ವಿ. 16 ಗಂಟೆ 2 ಗಂಟೆಲಿ ಹೋದಂಗೆ ಅನಿಸ್ತು. ಸೊ ಒಳ್ಳೆ ಎಡಿಟರ್ ಅವರು, ಖಂಡಿತವಾಗ್ಲು ಡೆಫಿನೆಟ್ಲಿ ಎಸ್ ಡನ್ ಗ್ರೇಟ್ ವರ್ಕ್ಸ್. ಬಟ್ ಐ ಎಂಜಾಯ್ಡ್. ಆ್ಯಂಡ್ ನಿಸಾರ್ ಬಾಯ್, ಶಿವ್ ಜಾಸ್ತಿ ನಗ್ತಾ ಇದ್ರು ನೀವು, ಶಿವ್ ಆಗಿರಲಿ, ಸಮೀರಾ ಆಗಿರಲಿ, ಆ್ಯಂಡ್ ಬಸವರಾಜ್ ಅವರು ನನ್ನ ತೀರಾ ಕ್ಲೋಸ್ ಫ್ರೆಂಡ್ ಥರ ಇದ್ರು ಅಲ್ಲಿ. ಆ್ಯಂಡ್ ಶೋಭಾ ಮ್ಯಾಮ್, ನಿಜವಾಗ್ಲೂ ನೀವೆಲ್ಲರೂ ಕೂಡ ಅಲ್ಲಿ ಅಷ್ಟು ದೂರದಲ್ಲಿ ಇದ್ರು ಕೂಡ ಮನೇಲಿದ್ದೀವಿ ಅಂತ ಅನ್ಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ಕಾರಣ. ಖಂಡಿತವಾಗ್ಲೂ ಒಂದು ಸಿನಿಮಾ ಬಗ್ಗೆ ಜಾಸ್ತಿ ಹೇಳಿದ್ರೆ ಮೇಷ್ಟ್ರು ಬರೀತಾರೆ, ಬಟ್ ಖಂಡಿತವಾಗ್ಲೂ ನಾನು ಇಲ್ಲಿವರೆಗೂ ಮಾಡಿರುವಂಥ ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಇದಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಎಲ್ಲರೂ ಸಹಕಾರ ಇರಲಿ. ಥ್ಯಾಂಕ್ ಯು ಸೊ ಮಚ್. I always forget somebody, so I want to again take the name of S.K. Rao. What a brilliant cinematographer he is. By far, in all my 21 films, this is the best cinematography I have worked in. So thank you for showing all of us the best in all the toughest situations, and the weather, the way he handles camera is that's a lot of passion. And thank you Shubham ma'am, thank you Basaraj ma'am, thank you whoever I missed. Thank you. ಥ್ಯಾಂಕ್ ಯು. ನಾಗದೆ ಹೇಳಿ ಸರ್. ಈ ಸಿನಿಮಾದ ಥಾಟ್ ಹೇಗೆ ಶುರು ಆಯಿತು? ಈ ಸಿನಿಮಾಗೆ ಥಾಟ್ ಹೇಗೆ ಶುರು ಆಯಿತು ಅಂದರೆ ಈ ಕಥೆ ಹೇಗೆ ರೂಪುಗೊಂಡು? ಓಕೆ, ವಾಸ್ತವವಾಗಿ ಕಥೆಯ ಆರಂಭ ಬೀಜ ಏನಿರುತ್ತೆ, ಮೊದಲ ಸೀಡ್ ಅಂತೀವಲ್ಲ, ಅದು ಬಹಳ ಪ್ರೋಸೆಸ್, ತುಂಬ ಟೈಮ್ ತಗೊಳುತ್ತೆ. ಮತ್ತು ಅದು ಚರ್ಚೆ ಡಿಸ್ಕಷನ್ ಮೇಲೆ ಬೆಳೀತಾ ಹೋಗುತ್ತೆ. ಅಂಥದ್ದೊಂದು ಮಾಡಬೇಕು ಅಂತ ಹೊರಟಾಗ ಬಹುತೇಕ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಹೀಗೆ 10 ಚರ್ಚೆಗಳು ಹಿರಿಯರ ಜೊತೆಗೆ, ಕಿರಿಯರ ಜೊತೆಗೆ. ನಾನು ಯಾವುದಾದ್ರೂ ಒಂದು ಸ್ಕ್ರಿಪ್ಟ್ ಆದಾಗ ಐ ವಿಲ್ ಡಿಸ್ಕಸ್ ವಿತ್ ಗಿರೀಶ್ ಕಾಸರವಳ್ಳಿ ಸರ್, ಐ ವಿಲ್ ಡಿಸ್ಕಸ್ ವಿತ್ ಮೈ 10th ಸಿನಿಮಾ ಪ್ರೆಸೆಂಟ್ ಸ್ಟೂಡೆಂಟ್, ಎಲ್ಲ ಜನರೇಷನ್, ಎಲ್ಲ ಜೆಂಡರ್, ಎಲ್ಲ ಸಿನಿಮಾ ಮೋಹಿಗಳಿಗೂ ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ, ಹೌ ಡು ದೇ ಫೀಲ್ ಅಂತ ಹೇಳಿ. ಹಂಗೆ ಹೇಳುವಾಗ ಮನಸ್ಸು ಕೆಲವನ್ನು ಒಪ್ಕೊಳ್ತಾ ಹೋಗುತ್ತೆ, ಕೆಲವು ನಿರಾಕರಿಸುತ್ತೆ. ಅವ್ರು ಹೇಳೋದು ಚೆನ್ನಾಗಿರುತ್ತೆ, ನನಗೆ ಅದು ಕನ್ವಿನ್ಸ್ ಆಗಲ್ಲ. ಇನ್ನು ಕೆಲವು
ನನಗೆ ಇಷ್ಟ ಆಗುತ್ತೆ, ಅವ್ರಿಗೆ ಇಷ್ಟ ಆಗಿರಲ್ಲ. ಹೀಗೆ ಅದು ಒಂದು ವಿಚಿತ್ರವಾದ ರೀತಿಯಲ್ಲಿ ಕತೆ ಹರಡುವಂಥ ಒಂದು ಪ್ರೋಸೆಸ್. ಅದು ಒಂದು ಪಾಯಿಂಟ್ ಬರುತ್ತೆ ಚೇತನ್, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬರುತ್ತೆ, ಐ ವಿಲ್ ಡೂ ದಿಸ್. ಅದೊಂದು ವಿಚಿತ್ರವಾದ ಕ್ಷಣ. ಅದು ಸೃಜನಶೀಲ ಮನಸ್ಸಲ್ಲಿ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಆ ಪಾಯಿಂಟ್ ಬರೋವರೆಗೆ ತುಂಬ ನಾವು ತಿರುಗಾಡ್ತೀವಿ. ಸರ್ಕಸ್, ನನಗೆ ಕನ್ನಡದ ಬಹಳಷ್ಟು ನಿರ್ದೇಶಕರ ಜೊತೆಗೆ ಆ ಥರ ಚರ್ಚೆ ಮಾಡ್ತಿರ್ತೀನಿ. ನಮ್ಮ ಸ್ಕೂಲ್ಗೆ ಟೀಚ್ ಮಾಡಕ್ಕೆ ಬರ್ತಾರೆ ಅಥವಾ ಕರೆಸ್ಕೊಡ್ತೀನಿ ಆ ಥರ. ಆಮೇಲೆ ಅದು ಯಾವುದೋ ಒಂದು ಹಂತದಲ್ಲಿ ಅದು ಬೇಕು ಅಂತ ಅನ್ಸುತ್ತಲ್ಲ, ಅದಕ್ಕೆ ಸಮ್ಟೈಮ್ಸ್ 2 years 3 years ಮಾತಾಡ ಮೇಲೆಗೆ ನಾನು ವಿಷ್ಣು ಸರ್ ಜೊತೆಗೆ 4 ವರ್ಷ ಚರ್ಚೆ ಮಾಡಿದ್ದೀನಿ. 4th year ವಿ ವೆಂಟ್ ಟು ಸೆಟ್. ಅಂದರೆ ಈ ಕಾಲ ಇದೆಯಲ್ಲ, ಇದು ತುಂಬ ಮುಖ್ಯ. ಇವರೆಲ್ಲ ಹೇಳ್ತಿದ್ರಲ್ಲ, ಚಿಕ್ಕದ್ರಲ್ಲಿ ಗಮನಿಸ್ತಾ ಇದ್ರು, ಮಾಡ್ತಿದ್ರು ಅಂತ. ಆ ಪರ್ಫೆಕ್ಷನ್ಗೆ ಬೇಕಾದ್ದು ಅಷ್ಟು ಆಳವಾಗಿ ಒಂದು ವಸ್ತುನ ಗ್ರಹಿಸಬೇಕು, ಅದು ತುಂಬ ಮುಖ್ಯ. ಇದು 2021 ಸುಮಾರಿನಲ್ಲಿ ಶುರುವಾಗಿ ಇಲ್ಲಿವರೆಗೆ ನಮ್ಮನ್ನು ಎಳ್ಕೊಂಡು ಬಂತು. ಇದರಲ್ಲಿ ಈ ಕಡೆಯ 6-7 ತಿಂಗಳು ಬಿಡಿ ಮಾರ್ಕೆಟಿಂಗ್, ಅಲ್ಲಿವರೆಗೂ ಕ್ರಿಯೇಟಿವ್ ಪ್ರೋಸೆಸ್. ಲಾಸ್ಟ್ ಶ್ರೀ ಸರ್ ಇದು ಕನ್ವಿನ್ಸ್ ಆಗ್ತಿಲ್ಲ, ಇದನ್ನ ಎಡಿಟ್ ಮಾಡೋಣ, ಇದನ್ನು ಸೇರಿಸೋಣ ಅಂತ ಕಟ್ಟ ಕಡೆಯವರೆಗೂ ನಮ್ಮ ಸಂಕಲನಕಾರ ಹೇಳುವಂಥ ಮಾತುಗಳು ಕ್ರಿಯೇಟಿವ್ ಆಗಿರ್ತವೆ. ಹಾಗಾಗಿ ಇದೊಂದು ಅಬ್ಸ್ಟ್ರಾಕ್ಟ್ ಆದಂಥ ಪ್ರೋಸೆಸ್. ಒಂಥರ ಹೋಗಿ ಅಂಗಡಿಗೆ ಹೋಗಿ ತಂದ್ಕೊಂಡು ಶಾಪ್ ಮಾಡ್ದಂಗಲ್ಲ. ಅಥವಾ 4 ಜನ ವೇಟ್ರಸ್ ಒಂದು ಹೋಟ್ಲಿಗೆ ಹೋಗಿ ರೂಮ್ ಹಾಕೊಂಡು ಕೂತ್ಕೊಂಡ್ಬಿಟ್ಟು 20 ದಿನ ಕೂತಿದ್ರಂತೆ, 3 ದಿನ 1 ವಾರ ಒಂದು ಕತೆ ರೆಡಿ ಆಯ್ತಂತೆ ಅಂತಾರೆ. ನನಗೆ ಅರ್ಥ ಆಗಲ್ಲ ಅದು ಹೆಂಗೆ ಮಾಡ್ತಾರೆ ಅಂತ. ಐ ಕೆನಾಟ್ ಡೂ ದಟ್. ಅದು ವಿ ಹ್ಯಾವ್ ಟು ಅಲೋ ಟು ಗ್ರೋ ಇನ್ಸೈಡ್. ಅದಕ್ಕೆ ಕಾಂಟೆಕ್ಸ್ಟ್ ಬೇಕು, ವರ್ತಮಾನ ಬೇಕು, ಪ್ರಸ್ತುತತೆ ಬೇಕು, ರೆಲೆವೆಂಟ್ ಆಗಿದೆಯಾ ಅದು ನಾವು ಹೇಳ್ತಿರ್ತಕ್ಕಂಥದ್ದು, ಇವತ್ತಿನ ಸಮಾಜಕ್ಕೆ ಬೇಕಾ, ಯಾರಿಗೆ ಬೇಕು ಇತ್ಯಾದಿ ಕ್ರಿಯೇಟಿವ್ ಪ್ರೋಸೆಸ್. ನಂತರದ್ದು ಫಿನಾನ್ಷಿಯಲ್ ಆಸ್ಪೆಕ್ಟ್. ಸೊ ಹಾಗಾಗಿ ಈ ಸಿನಿಮಾ ಬಗ್ಗೆ ಒಂದು ತೃಪ್ತಿ ಇದೆ. ಇದು ಹಳೆಯ ಕಥೆಯ ಹೊಸ ಕಥೆಯಾದರೂ ಕೂಡ, ಅಥವಾ ಹೊಸ ಕಥೆಯಂತಿರುವ ಹಳೆಯ ಕಥೆಯಾದರೂ ಕೂಡ ಹೊಸದನ್ನು ಹೇಳುತ್ತೆ. ಅದನ್ನು ಈ ಹೆಣ್ಮಗಳು ಬಹಳ ಅದ್ಭುತವಾಗಿ, ಬಿಕಾಸ್ ಸ್ತ್ರೀ ಪ್ರಧಾನವಾದ ಕಥೆ ಆದ್ದರಿಂದ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನನ್ನ ಇಬ್ಬರು ಕಲಾವಿದರು ಸಾಥ್ ಕೊಟ್ಟಿದ್ದಾರೆ. ಹೀಗಾಗಿ ಈ ಸಿನಿಮಾ ಬಗ್ಗೆ ನನಗೆ ಗಾಢವಾದ ನಂಬಿಕೆ ಇದೆ. ನಿಮ್ಗೆ ಅನಿಸುತ್ತೆ ಎಲ್ಲ ಪ್ರೆಸ್ ಮೀಟ್ಸಲ್ಲೂ ಒಬ್ಬರನ್ನೊಬ್ಬರು ನಾವು ಪರಸ್ಪರ ಪ್ರಶಂಸಾ ಸಂಘ ಥರ ಇರುತ್ತೆ. ನಾವು ಅವ್ರನ್ನ ಹೊಗಳ್ತೀವಿ, ಅವ್ರು ನಮ್ಮನ್ನ ಹೊಗಳ್ತಾರೆ, ನಾವು ಅವ್ರನ್ನ ಹೊಗಳ್ತೀವಿ ಅಂತ. ಆದರೆ ಆ ಹೊಗಳಿಕೆ ಕ್ಲೀಶೆ ಅಲ್ಲ, ನಿಜವಾಗಿ ವಿ ಮೇಡ್ ಇಟ್. ನಿಜವಾಗಿ ನಮಗೆ ಅದು ನಮ್ಮ ಹೃದಯದಿಂದ ಬರ್ತಿರೋ ಮಾತು. ಅದು ನಿಮ್ಮ ಹತ್ರ ಹೇಳ್ತೀನಿ, ಯಾರ ಹತ್ರ ಹೇಳೋದು? ಫೈನಲಿ ಹೇಳಿದ್ರು ಪ್ರೇಕ್ಷಕರು ನೋಡಿದಾಗ ಅವ್ರು ಗೊತ್ತಾಗಬೇಕು, ಹೌದು ಅವ್ರು ಹೇಳಿ ನಿಜಾಪ ಅಂತ. ಆ ದೃಷ್ಟಿಯಿಂದ ಇವರೆಲ್ಲರ ಹೊಗಳಿಕೆಯನ್ನು ವಿನಯದಿಂದ ಸ್ವೀಕರಿಸ್ತಾ ಈ ಕಥೆಯ 5 ವರ್ಷದ ಪ್ರಯಾಣ ಯಶಸ್ವಿ ಪ್ರಯಾಣ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಸಹನಾ ವಿಜಯ್ ಕುಮಾರ್ ಅವ್ರ ಹೆಸರಿದೆ, ಇದು ಅವರ ಕಥೆಯ ಆಧರಿಸಿ ಏನಾದ್ರು ಮಾಡಿದ್ದ ಅಥವಾ ಯಾವ ಥರ ಕತೆ? ಇದು ಅವ್ರ ಕತೆ ಆಧರಿಸಿದ ಚಿತ್ರವ ಅಥವಾ ಅವರು ಚಿತ್ರಕಥೆಯಲ್ಲಿ ಹೋಗಿದ್ದ ಯಾವ ಹೀಗಾಗಿ? ಇಲ್ಲ, ನಾನು ಒಂದು ಕಾದಂಬರಿಯನ್ನು ಆರಿಸ್ಕೊಳ್ತೀನಿ. ಆ ಕಾದಂಬರಿಯಿಂದ ಕೆಲವನ್ನ ಬಿಟ್ಟಿದ್ದೇನೆ, ಕೆಲವೊಂದು ತೆಗೆದುಕೊಂಡಿದ್ದೇನೆ. ಯಾಕಂದ್ರೆ ಇವತ್ತು ಬರ್ತಕ್ಕಂಥ ಕಾದಂಬರಿ ಸಿನಿಮಾಗೋಸ್ಕರ ಟೈಲರಿಂಗ್ ಮಾಡಿ ಯಾರು ಬರೆದಿರಲ್ಲ, ಬರಿಬೇಕಾಗಿಲ್ಲ. ಅದು ಅವ್ರ ಕ್ರಿಯೇಟಿವ್ ಲಿಬರ್ಟಿ. ಅವರು ಕಾದಂಬರಿಯ 10 ಪುಟಗಳನ್ನು ತಗೋತೀರೋ 20 ಪುಟ ತಗೋತೀರೋ ಅದು ನಿಮ್ಮ ಆಯ್ಕೆ ನಿರ್ದೇಶಕರಾಗಿ. ಹಾಗಾಗಿ ಒಂದು ಕಾದಂಬರಿಯನ್ನು ಅಳವಡಿಸುವಾಗ ಅನೇಕ ವಿಷಯಗಳನ್ನು ಬಿಟ್ಟಿದ್ದೇನೆ, ಅನೇಕ ವಿಷಯಗಳನ್ನು ತೆಗೆದುಕೊಂಡಿದ್ದೇನೆ. ಇವತ್ತಿಗೆ ಬೇಕಾದದ್ದಕ್ಕೆ ಅದಕ್ಕೆ ಹೊಸ ಅರ್ಥ ಕೊಡೋಕ್ಕೆ ಸಾಧ್ಯನಾ ಅಂತ. ಹಾಗೆಲ್ಲ ಕೊಡುವಾಗ ಕೂಡ ತುಂಬ ಇಂಟೆಲೆಕ್ಚುಯಲ್ ಆಗದೆ, ಡ್ರಾಮೆಟಿಕ್ ಆಗಿ, ಫಿಲ್ಮ್ಯಾಟಿಕ್ ಆಗಿ, ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ಎಮೋಷನ್ನ ಇಟ್ಕೊಂಡು ಹೇಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅವ್ರು ತರೋ ಕತೆ ಕೇಳ್ತಿದ್ದಾಗೆ ನನಗೆ ಒಳಗಡೆ ಹೋಗಲ್ಲ. ಅದು ಇದು ಅಹಂಕಾರದ ಪ್ರಶ್ನೆ ಅಲ್ಲ, ಅದೊಂದು ಕ್ರಿಯೇಟಿವ್ ಪ್ರೋಸೆಸ್ಸೇ ಆಗಿರುತ್ತೆ. ನೀವೇನೇ ಹೇಳಿದರೂ ಕೂಡ ಅದು ನನಗೆ ಕನ್ವಿನ್ಸ್ ಆಗ್ತಿರಲ್ಲ, ಅಥವಾ ಅವ್ರು ಹೇಳೋ ರೀತಿಯಲ್ಲಿ ತಪ್ಪಿರುತ್ತೋ ಗೊತ್ತಿಲ್ಲ. ಹೀಗಾಗಿ ಆ ಕಥೆಗಳ ಹುಡುಕಾಟ ಬಹಳಷ್ಟು ಸಮಯ ತಗೊಂಡ್ರೆ ಆ ಕಥೆಗಳಿಗೆ ಹಣ ಹೊಂದಿಸೋದು ಇನ್ನೊಂದು ದೊಡ್ಡ ಸಾಹಸ ಆಗಿರುತ್ತೆ. ಈ ಎಲ್ಲ ಕಾರಣಗಳಿಂದ ಡಿಲೇ ಆಗುತ್ತೆ. ಆದರೆ ಈ ಚಿತ್ರ ತುಂಬ ಡಿಲೇ ಆಯಿತು, ಅನೇಕ ತೊಂದರೆಗಳಾಯಿತು, ನಿಂತು ಹೋಯಿತು. ಅಂತೂ ಇಂತೂ ಸಾಹಸ ಪಟ್ಟು ಈ ಚಿತ್ರವನ್ನು ಮುಗಿಸಿದ್ದೇವೆ. ಇದು ಅನ್ಯೂಶುವಲ್ ಡಿಲೇ ಈ ಚಿತ್ರಕ್ಕಾಗಿತ್ತು. ಇಲ್ಲಿ ಎಲ್ಲ ಚಿತ್ರಗಳಲ್ಲೂ 1 ವರ್ಷ 2 ವರ್ಷ ಒಂದೊಂದು ಚಿತ್ರಗಳನ್ನು ಮಾಡುವಾಗ ತಗೊಂಡಿರೋದು. ನಾನು 15-16 ಸಿನಿಮಾದಲ್ಲಿ ಕಳೆದ 30-35 ವರ್ಷದಲ್ಲಿ ನಾನು ಮಾಡಿರೋ ಚಿತ್ರಗಳು 2 ವರ್ಷಕ್ಕೊಂದು ಚಿತ್ರ ಅವರೇಜ್ ಮಾಡಿರೋದು. ಇದು ಮಾತ್ರ ಹೆಚ್ಚು ಸಮಯ ತಗೊಂಡು.
ಟೈಟಲ್ ಬಗ್ಗೆನಾ? ಬೇಕು ಅಂತ ಇಟ್ಟಿದ್ದ, ಅದಕ್ಕೆ ರಿಲೇಟೆಡ್ ಇತ್ತ? ಈಗ ಅಮೆರಿಕ ಬಂದು 30 ವರ್ಷ ಆಯಿತು. ಆದರೆ ಭಾಗ 2 ಬರೋದಕ್ಕೆ ಇಷ್ಟು ಲೇಟ್ ಯಾಕಾಯಿತು? ನನಗೆ ಕೇವಲ ಭಾಗ 2 ತರಬೇಕು, ಆ ಚಿತ್ರದ ಸಕ್ಸಸ್ ಇನ್ನೊಂದು ಸಿನಿಮಾ ಮಾಡಿಬಿಡ್ಬೇಕು ಅನ್ನುವಂತಹ ಧಾವಂತವಾಗಿ ಉತ್ಸಾಹವಾಗಿ ಇದ್ದಿದ್ರೆ ಖಂಡಿತ ಇಷ್ಟೊತ್ತಿಗೆ ಭಾಗ 2 ಯಾವಾಗಲೂ ಬಂದು ಬಿಡುಗಡೆ ಆಗಬೇಕಾಗಿತ್ತು. ನಾನು ಆ ಶೀರ್ಷಿಕೆಗೆ ಹೊಂದುವಂಥ ಕಥೆಯನ್ನು ನನಗೆ ಕನ್ವಿನ್ಸ್ ಆಗುವವರೆಗೆ ನಾನು ಆ ಟೈಟಲ್ ಇಡಬಾರ್ದು ಅಂತ ಹೇಳಿ, ಈಗ ಅಮೃತಧಾರೆ ಭಾಗ 2 ಇರ್ಬೋದು, ಅಥವಾ ನನ್ನ ಪ್ರೀತಿಯ ಹುಡುಗಿ ಭಾಗ 2 ಅಂತ ಇಡಬೇಕು ಅಂದ್ರೆ ಟೈಟ್ಲ್ 2ನೇ ಭಾಗ ಅಂತ ಇಡಬೇಕಾದಾಗ ಅನೇಕ ಅಂಶಗಳನ್ನು ಗಮನ ಇಟ್ಕೋಬೇಕು. ಮೊದಲನೇ ಅಂಶ ಆ ಚಿತ್ರಕ್ಕೂ ಈ ಚಿತ್ರಕ್ಕೂ ಯಾವ ರೀತಿಯಲ್ಲಿ ನಾವು ಹೋಲಿಸಬಹುದು. ಆಮೇಲೆ ಎಲ್ಲವೂ ಅದೇ ಥರ ಇರಬೇಕಾ? ಯಾಕೆ ಇರಬೇಕು? ಯಾವುದನ್ನ ನಾವು ಅಲ್ಲಿಂದ ಹೊರಗೆ ಬರ್ಬೋದು, ಯಾವುದನ್ನ ಇಟ್ಕೋಬೇಕು? ಕೇವಲ ಟೈಟ್ಲ್ ಇಡೋ ಉದ್ದೇಶ ಆಗಿದ್ರೆ ಈ 30 ವರ್ಷದಲ್ಲಿ ಯಾವಾಗಲೂ ನಾನು ಅಮೆರಿಕ ಪಾರ್ಟ್ 2 ಮಾಡಿಬಿಡ್ತಿದ್ದೆ, ನನಗಿದ್ದಂಥ ಸಂಪರ್ಕಗಳು, ನನಗಿದ್ದಂಥ ಕ್ರಿಯೇಟಿವ್ ಆದಂಥ ಎನರ್ಜಿಗೆ. ಆದರೆ ಈ ಕಾದಂಬರಿ ಓದಿದಾಗ ಆ ಟೈಟ್ಲ್ ಅದಕ್ಕೆ ಹೊಂದುತ್ತೆ, ಆ ಜಾನ್ರ್ ಆಗಿ ಇದು ಸೇರುತ್ತೆ. ಆ ಅಮೆರಿಕದಲ್ಲಿ ಇಡೀ ಅಮೆರಿಕವನ್ನು ನಾನು ತೋರಿಸಿದ್ದೇನೆ. ಇಡೀ ಅಮೆರಿಕವನ್ನು, ನಯಾಗ್ರಾ ಫಾಲ್ಸು, ಡಿಸ್ನಿಲ್ಯಾಂಡು, ಸಾಸ್ ವೆಗಾಸು. ಈಗ ಆ ಅವಶ್ಯಕತೆ ಇಲ್ಲ ಜನಕ್ಕೆ. ಎಲ್ಲರ ಮನೆಗಳಲ್ಲಿ ಅಮೆರಿಕದಲ್ಲಿ ಎಲ್ಲರೂ ನೋಡ್ಬಿಟ್ಟಿದ್ದಾರೆ. ಹಾಗಾಗಿ ಈ ಸರಿ ನಾವು ಒಂದು ಊರಿಗೆ ಕಾನ್ಸಂಟ್ರೇಟ್ ಮಾಡಿ, ಒಂದು ಊರ ಮೇಲೆ ಫೋಕಸ್ ಮಾಡಿ, ಒಂದು ಊರಿನ ಅದ್ಭುತಗಳನ್ನು ಹಿಡಿದು ಅಲ್ಲಿ ಕಥೆಯನ್ನು ಹೇಳ್ತಕ್ಕಂಥ ಕೆಲಸ ಮಾಡಿದ್ವಿ. ಈಗ ಅಮೆರಿಕನ್ ಜಿಯೋಗ್ರಫಿ ಇಸ್ ನಾಟ್ ಎ ಮಿಸ್ಟ್ರಿ ಟು ಎನಿಬಡಿ, ಎಲ್ಲರಿಗೂ ಗೊತ್ತಿರುವಂಥದ್ದು. ಆ ಕಾಲದಲ್ಲಿ 30 ವರ್ಷದ ಹಿಂದೆ ಆ ಸಾಫ್ಟ್ವೇರ್ ವಲಸೆ ಹೋಗ್ತಿದ್ದ ದಿನಗಳಲ್ಲಿ ಅವತ್ತು ಎಲ್ಲರೂ ಅಮೆರಿಕ ಅನ್ನುವಂಥದ್ದು ಒಂದು ದೊಡ್ಡ ಕ್ರೇಜ್ ಇರ್ತಿತ್ತು. ಇವತ್ತು ಬಹಳಷ್ಟು ಜನ ವಾಪಸ್ ಬರ್ತಿದ್ದಾರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಅನೇಕ ಸಮಸ್ಯೆಗಳು ಅಮೆರಿಕದಲ್ಲಿ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಇರುವಂಥ ಅನೇಕ ಅಂಶಗಳನ್ನು ನಾನು ಕೈ ಬಿಡ್ತಾ ಹೋದೆ. ಡ್ರೈನು, ದೇಶಭಕ್ತಿ, ಪೇಟ್ರಿಯಾಟಿಸಮು, ಅವುಯಾವುದನ್ನು ನಾನು ಕ್ಯಾರಿ ಮಾಡಬಾರ್ದು. ಇವತ್ತಿಗೆ ಇರ್ರಿಲೆವೆಂಟ್ ಅಂತಲ್ಲ, ಇವತ್ತಿಗೆ ಅದು ಅಪ್ರಸ್ತುತವಾದದ್ದು ಅಷ್ಟೇ ಅಲ್ಲ, ಇವತ್ತಿಗೆ ಹೇಳಬೇಕಾದ ಬೇರೆ ವಿಷಯ ಇದೆ. ಹಾಗಾಗಿ ಇದರ ಫೋಕಸ್ ಪಾಯಿಂಟು ಬೇರೆ ಇದೆ. ಆದರೆ ಯಾವುದೇ ರೀತಿಯಲ್ಲಿ ಅದರ ಕಥೆಯ ಮುಂದುವರಿದ ಭಾಗ ಇದಲ್ಲ. ಅಮೆರಿಕ 1ರ ಮುಂದುವರಿದ ಭಾಗ ಇದಲ್ಲ. ಅದನ್ನು ಮಾತ್ರ ನಾನು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೇನೆ. ಮತ್ತು ಭಾಗ 2 ಅನ್ನುವ ಶೀರ್ಷಿಕೆಗೆ ಈ ಕಥೆ ಅನೇಕ ದೃಷ್ಟಿಯಲ್ಲಿ ಹೊಂದುತ್ತೆ. ಮುಖ್ಯವಾಗಿ ಆ ಜಾನ್ರಾಗಿ ಇದು ಹೊಂದೋದ್ರಿಂದ ನಾನು ಆ ಶೀರ್ಷಿಕೆಯನ್ನು ಇವತ್ತು ನಿಮ್ಮೆದುರಿಗೆ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ. ಹೆಸರುಗಳೇನಾದ್ರು ಮೈಕ್ ಕೊಡಿ, ಮಂಜುಳಾ ಅವರಿಗೆ ಮೈಕ್ ಕೊಡಿ. ಸ್ವಲ್ಪ ಗಟ್ಟಿಯಾಗಿ ಹೇಳಿ, ನನಗೆ ಕಿವಿ ಕೇಳಿಸ್ತಾ ಇಲ್ಲ. ಹೆಸರುಗಳು ಏನಾದರೂ ರಿಪೀಟ್ ಆಗುತ್ತೆ? ಯಾಕಂದ್ರೆ ಅದರಲ್ಲಿ ನಿರೂಪ ಅವ್ರು ಹೇಳಿದ್ರು, ಸಿನಿಮಾ ಹೋಗ್ಬೇಕಿದ್ರೆ ಅಮೆರಿಕ ನೋಡೋದಕ್ಕೆ ಹೋದ್ವಿ, ಆದರೆ ಬರ್ತಾ ಪಾತ್ರಗಳೇ ನಾವು ಆಗಿದ್ವಿ, ನಮಗೆ ಬರೀ ಭೂಮಿ ಮತ್ತೆ ಸೂರ್ಯ, ಶಶಾಂಕ್ ಮಾತ್ರ ಕಾಣಿಸ್ತಿತ್ತು ಅಂತ ಹೇಳಿದ್ರು. ಸೊ ಆಲ್ರೆಡಿ ಭೂಮಿಯಲ್ಲಿದೆ ಪೃಥ್ವಿ. ಸೊ ಹೆಸರು ಅದೇನಾದರೂ ರಿಪೀಟ್ ಆಗಿದೆ, ಬೇರೆ ಏನಾದರೂ ರಿಪೀಟ್ ಆಗುತ್ತೆ? ನೋಡಿ, ಸೂರ್ಯ, ಭೂಮಿ, ಚಂದ್ರ ಅಥವಾ ಶಶಾಂಕ ಆ ಪಾತ್ರ ಆ ಸಂದರ್ಭಕ್ಕೆ ಆ ಬಾಹ್ಯಾಕಾಶದ ಒಂದು ಪರಿಕಲ್ಪನೆ ಇಟ್ಕೊಂಡು ಆ ಕಥೆಯನ್ನು ಹೇಳಿದ್ದು. ಇಲ್ಲಿರ್ತಕ್ಕಂಥ ಪಾತ್ರಗಳ ಸಂಘರ್ಷ ಪೂರ್ತಿ ಬೇರೆ, ಸಂಪೂರ್ಣವಾಗಿ ಬೇರೆ ಆಗ್ತದೆ. ಆಮೇಲೆ ನಾನು ಎಲ್ಲರಿಗೂ ವಿನಂತಿ ಮಾಡೋದು ಏನಂದ್ರೆ, ಒಂದು ಯಶಸ್ಸು, ತುಂಬಾ ಒಳ್ಳೆಯ ಯಶಸ್ಸು ಸಿಕ್ಕಿದಾಗ ಅದನ್ನು ಮೀರೋ ಪ್ರಯತ್ನ ಮಾಡಬೇಕು. ಅದು ರಿಸ್ಕ್, ಗೊತ್ತು ನನಗೆ. ಅದು ಮೌಂಟ್ ಎವರೆಸ್ಟ್ ತರ ಇದೆ ಎದುರುಗಡೆ, ದೊಡ್ಡ ಪರ್ವತದ ಹಾಗೆ. ನೀವು ದಾಟಬೇಕು, ಅದನ್ನ ದಾಟೋ ಪ್ರಯತ್ನನಾದ್ರೂ ಮಾಡಬೇಕು. ಹಾಗಾಗಿ ಆ ಹಳೆಯ ಯಶಸ್ಸಿನ ಗುಂಗನ್ನ ಬಿಟ್ಟು ಹೊಸದಾಗಿ ಸೃಷ್ಟಿ ಮಾಡಿದ 3 ಪಾತ್ರಗಳು. ಇಲ್ಲಿ ಸೂರ್ಯನಿಲ್ಲ, ಭೂಮಿ ಇಲ್ಲ, ಶಶಾಂಕನಿಲ್ಲ. ಆದರೆ ಬೇರೆ ಏನೋ ಇದೆ, ಮಹತ್ವದ್ದಿದೆ, ಮನೆಯ ಕಥೆ ಇದೆ. ಇವತ್ತು ಸಮಾಜ ಅನುಭವಿಸ್ತಿರ್ತಕ್ಕಂಥ ಅನೇಕ ಪ್ರಶ್ನೆಗಳು, ದ್ವಂದ್ವಗಳು, ಸಂಕಟಗಳು, ದುಡಿಯುವ ಹೆಣ್ಣಿನ ಕಷ್ಟಗಳು, ನಷ್ಟಗಳು, ಇದೆಲ್ಲ ಇದರಲ್ಲಿ ಇದೆ. ಹೀಗಾಗಿ ಅಲ್ಲಿಯ ಆ ಒಂದು ಗುಂಗು ಇಲ್ಲಿ ನಾನು ಕ್ಯಾರಿ ಮಾಡಿಲ್ಲ. ಯಾಕೆ ಅಂತ ಸರ್, ಬಿಕಾಸ್ ಈಗ ಯಾವ್ದಾದ್ರು ಪಾರ್ಟ್ 2 ಬರುತ್ತೆ ಅಂತ ಅಂದಾಗ ಅಟ್ಲೀಸ್ಟ್ ಅದ್ರದ್ದು BGM ಆದ್ರೂ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ನಿಮ್ದು ಅಮೆರಿಕ ಅನ್ನೋ ಒಂದು ಏನಿತ್ತು, ಸೊ
ಸೊ ಅದಾದ್ರೂ ಇಲ್ಲಿ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಈಗ ಟೈಟಲ್ ಲುಕ್ ನೋಡ್ತಾ ಇದ್ರೆ ಯಾವುದು ಕೂಡ ನೀವು BGM ಆಗಿರ್ಬೋದು, ಬೇರೆ ಏನಾಗಿರ್ಬೋದು, ಯಾವುದನ್ನು ಕೂಡ ನೀವು ತಗೊಂಡಿಲ್ಲ ಅಲ್ಲಿಂದ ಇಲ್ಲಿಗೆ. ಫ್ರೆಶ್ ಇರಲಿ ಅಂತಾನೆ ಈ ರೀತಿ ಮಾಡಿರೋದ ಹೇಗೆ ಅಂತ? ಈಗ ನಾನು ಮನೋಮೂರ್ತಿ ಇಬ್ಬರು ಬಿಟ್ರೆ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡಿರೋರು ಇನ್ಯಾರೂ ಇಲ್ಲ. ಸೊ ಮನೋಮೂರ್ತಿ ಅವರು ಬಂದಿದ್ದರಿಂದ ಸಹಜವಾಗಿ ಅವರ ಮೆಲೋಡಿ ಮಾಧುರ್ಯ ಪ್ರಧಾನವಾದ ಹಾಡುಗಳು ಇದರಲ್ಲೂ ಇದೆ. ಅದೇ ಕಥೆಗಾರನಾಗಿ ನಾನು ಸ್ಕ್ರೀನ್ ರೈಟರ್ ಆಗಿ ಇದಕ್ಕೆ ಮುಂದುವರೆದಿದ್ದೀನಿ. ಸೊ ಹೀಗಾಗಿ ನೀವು ಎಷ್ಟು ಕೆದಕಿದ್ರು ಕೂಡ ನನ್ನ ಕತೆ ಹೇಳಲ್ಲ. ಯಾಕೆಂದ್ರೆ ಅದನ್ನ ಹೇಳಬಾರ್ದು ಅನ್ನುವಂಥದ್ದು ಏನು ದೊಡ್ಡ ರಹಸ್ಯ ಅಂತಲ್ಲ. ನಾಳೆ ನೀವು ಕಾದಂಬರಿ ತೆಗೆದುಕೊಂಡು ಓದಿದ್ರೆ ಇದನ್ನ ಮಾಡಿರಬಹುದು ಅಂತ ಊಹೆ ಮಾಡಬಹುದು. ಸಿನಿಮಾದಲ್ಲಿ ಒಂದು ಸಣ್ಣ ಟ್ರೇಡ್ ಸೀಕ್ರೆಟ್ ಅನ್ನುವಂಥದ್ದು ಇಟ್ಕೋಬೇಕು. ಆ ದೃಷ್ಟಿಯಿಂದ ಒಂದೊಂದಾಗಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹತ್ತಿರ ಹೋದ ಹಾಗೆ ವಿವರಗಳನ್ನು ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇದು ಬೇರೆಯಾದ ಕಥೆ, ಶೀರ್ಷಿಕೆ ಅದೇ. ತುಂಬಾ ಜನ ನಾಗತಿಳಿ ಸರ್ ಸಿನಿಮಾ ಫ್ಯಾನ್ಸ್ ಇದ್ದಾರೆ ನನ್ನ ಫ್ರೆಂಡ್ಸ್ ಗ್ರೂಪಲ್ಲೂ. ಆ್ಯಂಡ್ ಅಮೆರಿಕಾ ಬಗ್ಗೆ ಅವರೆಲ್ಲ ತುಂಬಾ ಎಕ್ಸೈಟ್ ಆಗಿದ್ದಾರೆ. ನಾನು ಒಂದು ಡಿಫ್ರೆನ್ಸ್ ನೋಡಿದ್ದು, ಈಗಿನ ನಾನಿದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಫ್ರೇಮಲ್ಲಿ ಏನಿದೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋತಾರೆ. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕಮ್ಮಿ ತಲೆ ಕೆಡಿಸ್ಕೋತಾರೆ. ಆಸ್ ಅನ್ ಆಡಿಯನ್ಸ್ ನಿಮ್ಗೆ ಸಿನಿಮಾ ರೀಚ್ ಆಗೋದು ಪಾತ್ರಗಳು ಕನೆಕ್ಟ್ ಆಗುತ್ತೆ. ಅಂಡ್ ಸರ್ ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಗೆ ಗೈಡ್ ಮಾಡಿ ಅದ್ರಲ್ಲಿ ಏನ್ ಇಮೋಷನ್ ಬೇಕು ಅದನ್ನ ಹೊರಗಡೆ ತೆಗಿತಾರೆ. ಅಂಡ್ ನಿಮ್ಮ ಫ್ರೇಮಲ್ಲಿ ಏನೇ ಮಿಸ್ಟೇಕ್ಸ್ ಇದ್ರು ನಡೆಯುತ್ತೆ, ಬಟ್ ಪಾತ್ರಗಳು ಕನೆಕ್ಟ್ ಆಗಲಿಲ್ಲ ಅಂದ್ರೆ ಸಿನಿಮಾ ನಡೆಯಿಲ್ಲ, ನಾನು ನಂಬಿರೋದು. ನಿಮ್ಮ ಸಿನಿಮಾ 30 ವರ್ಷಗಳ ಹಿಂದಿಂದ ಕೂಡ ಇವತ್ತು ಕೂಡ ಪ್ರಸ್ತುತ ಆ ಕಥೆ ಇವತ್ತು ಕೂಡ ನಡೀತಾ ಇರುವಂಥ ಮನಸ್ಸಿನ ಭಾವನೆಗಳೆಲ್ಲ ಅಥವಾ ಇದಾವೆ, ಅಮೆರಿಕ ಬಗ್ಗೆ ಇರುವಂಥ ಭಾವನೆಗಳೆಲ್ಲ. ಇದನ್ನ ಇನ್ನೆಷ್ಟು ಮುಂದಿನ ಕಥೆ ತಗೊಂಡೋಗಿದೆ 3 ಪೀಳಿಗೆ ಪಾರ್ಟ್? ನನ್ನ ನಂಬಿಕೆ ಕಥೆ ಪಾತ್ರ ಎಲ್ಲ ಹೆಚ್ಚು ನೈಜವಾಗಿರುವ ಅನುಭವ ಮೂಲದಿಂದ ಬರಬೇಕು ಸಾಧ್ಯವಾದಷ್ಟು. ಹಂಗಂತ ನಾವು ನಾಟ್ ಡೂಯಿಂಗ್ ಎ ಡಾಕ್ಯುಮೆಂಟ್ರಿ. ಹೆಚ್ಚು ನೈಜ ಮಣ್ಣಿನ ಮೂಲದಿಂದ ಬರಬೇಕು. ಉಂಡು ಹೋದ ನಮ್ಮ ಹಳ್ಳಿ ನಡೆದ ಕತೆ, ಬಾನಲ್ಲೇ ಕೂಡ ಪೊಲೀಸ್ ಇಲಾಖೆಯಲ್ಲಿ ನಡೆದ ಕತೆ. ಅದರ ಹೇಳ್ತಾ ಹೋದ್ರೆ ಹೂವಿನ ಪಾತ್ರ, ಮಾತಾಡ್ಮಲ್ಲಿ ನನ್ನ ಕಣ್ಣಾರೆ ಕಂಡ ಅನೇಕ ರೈತ ನಾಯಕರ ಪಾತ್ರಗಳು. ಸೊ ನಾವು ಹೆಕ್ಕುವಾಗ ಆದಷ್ಟು ಜೀವನಕ್ಕೆ ಹತ್ತಿರ ಇರುವಂಥ, ಯಾರಿಗೋ ತಾಕುವಂಥ, ಯಾರಿಗೋ ಕಷ್ಟವನ್ನು ವಿವರಿಸುವಂಥ, ತಳಮಳವನ್ನು ವಿವರಿಸುವಂಥ ಸನ್ನಿವೇಶ ಇರಬೇಕು. ಈ 3 ಪಾತ್ರಗಳೇನಿದೆ ಇವತ್ತಿನ ಸಮಾಜದ ಯುವಕರ ಪ್ರತಿನಿಧಿಗಳು ಇವರು. ನಾನು ಅನೇಕರಿಗೆ ಕಥೆ ಹೇಳಿದಾಗ ನಮ್ಮ ಕುಟುಂಬದಲ್ಲಿ ಇದೇ ಥರ ಆಗಿತ್ತು ಸರ್, ಸ್ವಲ್ಪ ಈ ಥರ ಆಗಿತ್ತು ಸರ್ ಅಂತ ಹೇಳ್ತಾರೆ. ಇದು ಒಂದು ಸತ್ಯದ ಅನ್ವೇಷಣೆ ಥರ. ಅಂದರೆ ಸಹಜತೆ ಮತ್ತು ಸತ್ಯ ಅವುಗಳನ್ನು ಹುಡುಕೊಂಡೋದ್ರೆ ಅವು ನಿಮಗೆ ಹೃದಯಕ್ಕೆ ನಾಟುತ್ತೆ. ಸಿಕ್ಕಾಪಟ್ಟೆ ಕಲ್ಪನೆ ಮಾಡ್ತಾ ಹೋದರೆ, ಸಿಕ್ಕಾಪಟ್ಟೆ ಫ್ಯಾಂಟಸಿ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಜನಕ್ಕೆ ಕನೆಕ್ಟ್ ಆಗೋದು ಕಷ್ಟ. ಅದು ಒಂದು ಹಾಡಲ್ಲೋ, ಒಂದು ಕಾಸ್ಟ್ಯೂಮ್ನಲ್ಲೋ, ಒಂದು ಸೆಟಪ್ನಲ್ಲೋ ಕೆಲವು ನಾವು ಸಿನಿಮಾಗಳಲ್ಲಿ ಅದನ್ನ ಮಾಡಬಾರ್ದು ಅಂತಲ್ಲ. ಬಟ್ ಮೂಲತಃ ಒಂದು ಕಥೆ ನಮ್ದು ಅನ್ನಿಸ್ಬೇಕಾದ್ರೆ ಇಲ್ಲೆಲ್ಲೋ ನಡೀತಲ್ಲ, ಇಲ್ಲೆಲ್ಲೋ ಈ ಥರ ಆಗಿತ್ತಲ್ಲ ಅಂತ ಅನ್ನಿಸ್ಬೇಕು. ನನಗೆ ತುಂಬ ಮುಖ್ಯ. ಸೊ ನಾನು ಮೂಲತಃ ಕಥೆಗಾರನಾಗಿ ಕಥೆಗಳನ್ನು ಬರೆಯುವುದು ಕೂಡ. ಈಗ ಒಳಚರಂಡಿ ಅಂತ ಒಂದು ಕಥೆ ನನಗೆ ಪ್ರಜಾವಾಣಿಯಲ್ಲಿ ಪ್ರಶಸ್ತಿ ತಂದುಕೊಡುತ್ತೆ 2 ವರ್ಷದ ಹಿಂದೆ, ದೀಪಾವಳಿ ವಿಶೇಷ ಅಂತ. ಅದು ನಮ್ಮ ಬೀದಿಯಲ್ಲಿ ನಡೆದ ಒಂದು ಸಣ್ಣ ಘಟನೆ. ನನಗೆ ಎಷ್ಟು ಕಾಡ್ತು ಅಂದರೆ ಅದನ್ನ ಕಥೆ ಬರೆದೇ ದೀಪಾವಳಿ ಕಳಿಸ್ತೇವೆ, ಅದು ಪ್ರಜಾವಾಣಿಯಲ್ಲಿ ಪ್ರಕಟವಾಯಿತು. ತುಂಬ ಜನ ಕೇಳಿದ್ರು ಹೇಗೆ ನಿಮ್ಗೆ ಹೊಡೆಯಿತು ಅಂತ. ನಿಜವಾಗಿ ಅದು ಯಾವುದೇ ಬೀದಿಯಲ್ಲಿ ನಡೆಯುವಂಥ ಘಟನೆ, ಸಾಮಾನ್ಯವಾದ ಘಟನೆ. ಒಂದು ಹೊರಚರಂಡಿ ಎನ್ನುವಂಥದ್ದು ಇವತ್ತು ಬೆಂಗಳೂರಿನಲ್ಲಿ ಕಸ, ಫುಟ್ಪಾತ್ ಎಷ್ಟು ಇಶ್ಯೂಗಳು ಅದ್ರ ಹಿಂದ್ಗಡೆ ಬರ್ತಾ ಹೋಗ್ತವೆ ಅಂದ್ರೆ ಅದು ಗೋಳಿದ ತಕ್ಷಣ ಅನ್ಸುತ್ತೆ ಹೌದು ಇದು ಈ ತರ ಅಂತ. ಹೀಗೆ ಹೇಳುವಾಗಲೂ ನಾವು ಅದನ್ನ ಡಾಕ್ಯುಮೆಂಟ್ರಿ ಮಾಡದೆ ಅದಕ್ಕೊಂದು ಆರ್ಟಿಸ್ಟಿಕ್ ಟಚ್ ಕೊಟ್ಕೊಂಡು, ಅದಕ್ಕೆ ಸಿನಿಮ್ಯಾಟಿಕ್ ವ್ಯಾಲ್ಯೂ ಕೊಟ್ಕೊಂಡು ಅದನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು. ನಮ್ಮ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಗೆಳೆಯ ಹೇಳಿದ್ರು ಈಗ ಸಿಯಾಟಲ್ ನಗರನ ಎಷ್ಟು ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ ಅಂದರೆ, ಅಲ್ಲೊಂದು ಬೀಚ್ ಇದೆ, ಕೆನಾನ್ ಬೀಚ್ ಅಂತ, ಬಹಳ ದೊಡ್ಡ ಪ್ರಸಿದ್ಧವಾದ ಪ್ರವಾಸಿ ಜಾಗ.
ಸಿಯಾಟ್ಲಿಂದ ಸುಮಾರು 300-400 ಮೈಲಿಗೆ ಹೋಗಿದ್ರೆ ಸಿಗುತ್ತೆ. ಪೆಸಿಫಿಕ್ ತೀರದ ಒಂದು ಬೀಚ್, ದೊಡ್ಡದೊಂದು ಬಂಡೆ, ಅದ್ರ ಪಕ್ಕ ಒಂದು ಪುಟ್ಟ ಬಂಡೆ, ಒಳ್ಳೆ ಅಮ್ಮ ಮಗಳು ಇದ್ದಾಗಿದೆ ಅದು. ಅದನ್ನು ನಮ್ಮ SK ಮತ್ತು ನಮ್ಮ ಶ್ರೀ ಡ್ರೋನ್ ಛಾಯಾಗ್ರಹಣದಲ್ಲಿ ಮತ್ತು ನಮ್ಮ ಸಿನಿಮಾ ಛಾಯಾಗ್ರಹಣದಲ್ಲಿ ಇಬ್ಬರು ಮಿತ್ರರು ಎಷ್ಟು ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಅಂದರೆ ಒಂದು ವಿಷುವಲ್ ಪೊಯಿಟ್ರಿ ಥರ ಇದೆ. ಹಾಗಾದರೆ ವಿಷುವಲ್ ಪೊಯಿಟ್ರಿ ತಗೊಂಡು ಏನು ಮಾಡ್ಬೇಕು ನಾವು? ಅದು ಕಥೆಯ ಭಾಗವಾಗಿದೆ, ಆ ಸನ್ನಿವೇಶದ ಭಾಗವಾಗಿದೆ. ಅದು ಅಲ್ಲಿ ಹೋದ ತಕ್ಷಣ ನಾನು ಗಮನಿಸ್ತಾ ಇದ್ದೆ, ಪೃಥ್ವಿ, ನೀರು, ಸಾನ್ವಿ ಬೇರೆಯವರು ಆಗ್ಬಿಡ್ತಾ ಇದ್ರು. ಅದುವರೆಗೆ ಹೋಟೆಲಿಂದ ಹೋಗೋ ಬೇರೆಯವರು ಇರ್ತಿದ್ರು, ಆ ಜಾಗಕ್ಕೆ ಹೋದಾಗ ಬೇರೆ ಆಗ್ತಿದ್ರು. ಅಲ್ಲೊಂದು ಮೌಂಟ್ ರೆನಾರ್ ಅಂತ ಒಂದು ಮೌಂಟನ್ ಇದೆ, ನಮ್ಮ ಹಿಮಾಲಯದ ಆಗಿರುವಂಥ ಸ್ನೋ ಕ್ಯಾಪ್ ಇರುವಂಥ. ಅಲ್ಲಿ ಹೋದ ತಕ್ಷಣ ಅವರು ನೋಡ್ಕೊಂಡ್ರೆ ಬೇರೆ ಮೂಡೋದು ಇರ್ತಾ ಇದ್ರು. ಅದು ಆ ಥರ ಪರಿಕರಗಳು ಬರಬೇಕು. ನಮ್ಮ ಶಿವು ಕೊಡ್ತಿದ್ದಂಥ ಆರ್ಟ್ ಸಪೋರ್ಟ್ ಇರ್ಬೋದು, ಅಥವಾ ಮೇಕಪ್ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ಎಲ್ಲ ಸೇರಿ ಅವ್ರನ್ನ ಒಂದು ಪುನರ್ಭವ, ಹೊಸ ಹುಟ್ಟು ಮಾಡುತ್ತೆ. ನನಗಂತೂ ಆ ಥರದ ತುಂಬ ತೃಪ್ತಿಯನ್ನು ಈ ಗೆಳೆಯರು ಕೊಟ್ಟಿದ್ದಾರೆ. 2 ವಿಭಾಗದವರು